ವರ್ಷಗಳಲ್ಲಿ ಸುಮಾರು 16-17 ವರ್ಷ ಬರ ಬಂದಿದೆ ಕರ್ನಾಟಕದಲ್ಲಿ. 2000 ಇಸ್ವಿಯಿಂದ ಆರಂಭ ಮಾಡಿ ನೋಡಿದಾಗ ಸುಮಾರು 15-17 ವರ್ಷಗಳಲ್ಲಿ ಬರ ಬಿದ್ದಿದೆ ಕರ್ನಾಟಕದಲ್ಲಿ. ಹಾಗೂ ಕೆಲವು ವರ್ಷಗಳಲ್ಲಿ ಅತಿವೃಷ್ಟಿ ಆಗಿದೆ. 2018-19, 2019, 2022 ಹಾಗೂ 2024 ಈ ವರ್ಷಗಳಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಒಂದು ರೀತಿ ಕರ್ನಾಟಕದಲ್ಲಿ ಪ್ರಕೃತಿ ವಿಕೋಪದ ಪ್ರಕರಣಗಳು, ವಿಕೋಪ ಅಂದ್ರೆ ಎಕ್ಸ್ಟ್ರೀಮ್ಸ್, ಅದು ಮಳೆ ತೀವ್ರ ಕೊರತೆ ಇರ್ಬೋದು ಅಥವಾ ಮಳೆ ಹೆಚ್ಚು ಆಗುವಂತಹದ್ದು ಪದೇ ಪದೇ ಆಗ್ತಾ ಇದೆ. ಅದರ ಜೊತೆಗೆ ಏನಾಗಿದೆ, ಸಾಂದರ್ಭಿಕವಾಗಿ ಹೇಳೋದಾದ್ರೆ ಮಾನ್ಯ ಅಧ್ಯಕ್ಷರೇ, ಕರ್ನಾಟಕದಲ್ಲಿ ಬರೀ ಮಳೆ ಕೊರತೆ ಅಥವಾ ಹೆಚ್ಚು ಮಳೆ ಅಷ್ಟೇ ಅಲ್ಲ, ಮಧ್ಯ ಮಧ್ಯದಲ್ಲಿ ಆಲಿಕಲ್ಲಿನಿಂದ ಒಂದು 4-5 ವರ್ಷ ನಾವು ಬೆಳೆ ಹಾನಿಯನ್ನ, ಪ್ರಾಣ ಹಾನಿಯನ್ನ ಅನುಭವಿಸಿದ್ದೇವೆ. ಇತ್ತೀಚಿನ ವರ್ಷಗಳಲ್ಲಿ ಸಿಡಿಲು ಜಾಸ್ತಿ ಆಗಿದೆ. 10 ವರ್ಷದ ಹಿಂದೆ ಕರ್ನಾಟಕದಲ್ಲಿ ಸಿಡಿಲ್ನಿಂದ ಒಂದು 10-15 ಜನ ಸತ್ತರೆ ಇವತ್ತು 60 ದಾಟಿದ್ದೇವೆ ನಾವು. ಅದು ಪ್ರತಿ ವರ್ಷನೂ ಕೂಡ 50-60 ಹೀಗೆ ಸಿಡಿಲಿನಿಂದ ಪ್ರಾಣಹಾನಿ ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೇವೆ. ಮತ್ತು ಕೆಲವು ಬಾರಿ ಅಕಾಲಿಕ ಗಾಳಿ ಬಂದು ಕಟಾವಿಗೆ ತಯಾರಾಗಿರುವಂತಹ ಬೆಳೆ ಭತ್ತ ಕುಸಿದು ಹೋಗಿದ್ದನ್ನ ನೋಡಿದ್ದೇವೆ. ಅದರ ಜೊತೆಗೆ 2018-19 ಮತ್ತು 2024ನೇ ವರ್ಷದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂ ಕುಸಿತ ಆಗುವುದನ್ನು ಕೂಡ ನಾವು ನೋಡಿದ್ದೇವೆ. ಈ ರೀತಿಯಾಗಿ ನಾನಾ ರೀತಿಯ ಪ್ರಕೃತಿ ವಿಕೋಪ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಈ ವರ್ಷ ಭೂಕುಸಿತಗಳು ಕಂಡಿದ್ದೇವೆ ಮತ್ತು ಅದರ ಜೊತೆಗೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದ್ದರಿಂದ ಕೆಲವು ಕಡೆ ಪ್ರಾಣ ಹಾನಿ, ಬೆಳೆ ಹಾನಿ, ರಸ್ತೆಗಳು ಹಾನಿ ಆಗಿರುವಂತಹದ್ದು ಇವೆಲ್ಲವನ್ನು ಕೂಡ ನಾವು ಕಂಡಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಆದ್ರೆ ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರ ಬಹಳ ಮುನ್ನೆಚ್ಚರಿಕೆಯಿಂದ ಕೆಲಸವನ್ನ ಮಾಡಿದ್ದೇವೆ. ಹೋದ ವರ್ಷ ತಮಗೆ ಗೊತ್ತಿದ್ದ ಹಾಗೆ ಬಹಳ ತೀವ್ರವಾದಂತ ಬರದ ಪರಿಸ್ಥಿತಿ ಹೋದ ವರ್ಷ ನಾವು ಅನುಭವಿಸಿದ್ದೆವು. ಆ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರ ಸುಮಾರು ಒಂದು 800 ಕೋಟಿ ನಾವು ಖರ್ಚು ಮಾಡಿ ಕೇಂದ್ರದಿಂದ ನಮಗೆ NDRF ಅಡಿಯಲ್ಲಿ ಬರಬೇಕಾಗಿದ್ದಂತಹ ರಾಜ್ಯದ ಹಕ್ಕು, ರೈತರಿಗೆ ಸಿಗಬೇಕಾಗಿದ್ದಂತ ಪರಿಹಾರಕ್ಕೆ ನಾವು ಅವರಿಗೆ ಮನವಿಯನ್ನ ಸಲ್ಲಿಸಿ, ಆ ಮನವಿಗೆ ಅವರು ಸ್ಪಂದಿಸದೆ ನಮಗೆ ಬರಬೇಕಾಗಿದ್ದಂತ ದುಡ್ಡು ಬಾರದೆ ಹೋದಂತ ಸಂದರ್ಭದಲ್ಲಿ ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಯಾವುದೇ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲನ್ನ ಏರಿ ಕೇಂದ್ರ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ಗೆ ಎಳೆದು ರಾಜ್ಯಕ್ಕೆ ಬರಬೇಕಾಗಿದ್ದಂತಹ NDRF ಅನುದಾನವನ್ನ ತೆಗೆದುಕೊಂಡು ಬಂದು ನ್ಯಾಯಾಲಯದಲ್ಲಿ ಹೋರಾಟವನ್ನ ಮಾಡಿ ರೈತರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿ ಸುಪ್ರೀಂ ಕೋರ್ಟ್ ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ನ ಕೋರ್ಟ್ಗೆ ಎಳೆದಂತಹದ್ದು. ಹೋದ ವರ್ಷ ಬರದ ಸಂದರ್ಭದಲ್ಲಿ ಸುಮಾರು ಒಂದು 45 ಲಕ್ಷ ರೈತರಿಗೆ ನಾವು ಪರಿಹಾರವನ್ನ ಕೊಟ್ಟಿದ್ದೇವೆ. ಸುಮಾರು 4200 ಕೋಟಿಯಷ್ಟು ಹೆಚ್ಚು ಹಣವನ್ನ ಪರಿಹಾರವಾಗಿ ನಾವು ಕೊಟ್ಟಿದ್ದೇವೆ. ಈ ವರ್ಷ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿದೆ ಮಾನ್ಯ ಅಧ್ಯಕ್ಷರೇ. ಈ ವರ್ಷ ಪೂರ್ವ ಮುಂಗಾರಿನಲ್ಲಿ ವಾಡಿಕೆ ಪ್ರಕಾರ 115 ಮಿಲಿಮೀಟರ್ ಮಳೆ ಆಗ್ತಕ್ಕಂತಹದ್ದು ನಾವು ಕಂಡಿದ್ದೇವೆ ಹಿಂದಿನ ವರ್ಷಗಳಲ್ಲಿ ವಾಡಿಕೆ. ಆದ್ರೆ ವಾಸ್ತವವಾಗಿ ವರ್ಷ ಪೂರ್ವ ಮುಂಗಾರಿನಲ್ಲಿ 151 ಮಿಲಿಮೀಟರ್ ಮಳೆ ಆಗಿದೆ. ನಾವು ಮುಂಗಾರಿನ ಅವಧಿಗೆ ಬಂದಾಗ ಮುಂಗಾರಿನಲ್ಲಿ ವಾಸ್ತವವಾಗಿ ರಾಜ್ಯದಲ್ಲಿ 852 ಮಿಲಿಮೀಟರ್ ಮಳೆ ಆಗ್ತಕ್ಕಂತಹದ್ದು ವಾಡಿಕೆ. ಆದರೆ ಈ ವರ್ಷ 978 ಮಿಲಿಮೀಟರ್ ಮಳೆ ಆಗಿದೆ. ಸೊ ಮುಂಗಾರು ಅವಧಿಯಲ್ಲಿ ಸುಮಾರು 20% ವಾಡಿಕೆಗಿಂತ ಹೆಚ್ಚು ಮಳೆ ಈ ವರ್ಷ ಆಗಿದೆ. ಮುಂಗಾರು ನಂತರ ಹಿಂಗಾರು ಅವಧಿಯನ್ನ ನಾವು ಗಮನಕ್ಕೆ ತೆಗೆದುಕೊಂಡಾಗ ಹಿಂಗಾರಿನಲ್ಲೂ ಸಹ ವಾಡಿಕೆ ಪ್ರಕಾರ ಸುಮಾರು 173 ಮಳೆ ಆಗುವಂತಹದ್ದು ವಾಡಿಕೆ ಇದ್ದರೆ ರಾಜ್ಯದಲ್ಲಿ ವಾಸ್ತವವಾಗಿ ಹಿಂಗಾರಿನಲ್ಲಿ 213 ಮಿಲಿಮೀಟರ್ ಮಳೆ ಆಗಿದೆ. ಸೊ ವಾಸ್ತವ ನೋಡಿದಾಗ ವಾಡಿಕೆಗಿಂತ 23% ಹೆಚ್ಚು ಮಳೆ ಆಗಿರುವುದನ್ನ ಈ ವರ್ಷ ಕಂಡಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಒಟ್ಟಾರೆ ಎಲ್ಲ ಪೂರ್ವ ಮುಂಗಾರು, ಮುಂಗಾರು, ಹಿಂಗಾರು ಎಲ್ಲವನ್ನೂ ಸಹ ನಾವು ಸಮ್ಮಿಶ್ರ ಮಾಡಿ ನೋಡಿದಾಗ
ವಾಡಿಕೆಗಿಂತ ಸುಮಾರು ಒಂದು 20% ಹೆಚ್ಚು ಈ ವರ್ಷ ಮಳೆ ಆಗಿದೆ ಕರ್ನಾಟಕದ ಎಲ್ಲಾ ಭಾಗದಲ್ಲಿ. ಆದ್ರೆ ಎಲ್ಲಾ ಕಡೆನೂ ಒಂದೇ ರೀತಿಯಾಗಿ ಹೆಚ್ಚು ಮಳೆ ಆಗಿದೆ ಅಂತ ಹೇಳಕ್ ಆಗೋದಿಲ್ಲ. ಕೆಲವು ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆ ಆಗಿರುವಂತಹದ್ದು ಕೂಡ ನಡೆದಿದೆ ಈ ವರ್ಷ. ನಮ್ಮ ರಾಜ್ಯದಲ್ಲಿ ಹವಾಮಾನ ವಲಯ ನಾವೇನ್ ಹೇಳ್ತೇವೆ ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ಅಂತ ಕರಿತೇವೆ. 10 ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ ಇದೆ. ಇಲ್ಲಿ 450 ಮಿಲಿಮೀಟರ್ ಇಂದ 4000 ಮಿಲಿಮೀಟರ್ ಅಲ್ಲಿವರೆಗೂ ಕೂಡ ವಾಡಿಕೆ ಮಳೆ ಆಗುವಂತಹ ಅಷ್ಟು ವೈವಿಧ್ಯತೆ ಕರ್ನಾಟಕದಲ್ಲಿ ಇದೆ. ದೇಶದ ಯಾವ ರಾಜ್ಯದಲ್ಲೂ ಕೂಡ ಇಷ್ಟು ಕನಿಷ್ಠ ಮಳೆ, ಆದ್ರೆ ದೇಶದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಎಲ್ಲ ಇವುಗಳ ಮಧ್ಯೆ ಆಲ್ ಓವರ್ ದ ರೇಂಜ್ ಇಷ್ಟು ವೈವಿಧ್ಯತೆ ಯಾವ ರಾಜ್ಯಗಳಲ್ಲೂ ಕೂಡ ಇಲ್ಲ. ಅದು ಕರ್ನಾಟಕದ ಸೌಭಾಗ್ಯ ಅಂತಾನೂ ಹೇಳ್ಬೋದು. ಆದ್ರೆ ಅದರಿಂದ ಕೆಲವು ಸಂದರ್ಭದಲ್ಲಿ ತೊಂದರೆಗಳನ್ನು ಕೂಡ ನಾವು ಅನುಭವಿಸುವುದನ್ನ ನಾವು ನೋಡಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಪ್ರಮುಖವಾಗಿ ಇದರಿಂದ ನಾವು ಪ್ರಾಣ ಹಾನಿಗಳು ಕೂಡ ಈ ಬಾರಿ ರಾಜ್ಯದಲ್ಲಿ ಸಂಭವಿಸಿದೆ. ಇದರಿಂದ ಸುಮಾರು 133 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ಮುಂಗಾರು ಮತ್ತು ಹಿಂಗಾರು ಅವಧಿಯಲ್ಲಿ. ಇದರಲ್ಲಿ ಕೆಲವರು ಅವರು ಹೊಳೆ ಉಕ್ಕಿ ಹರಿತಾ ಇರುವಂತಹ ಸಂದರ್ಭದಲ್ಲಿ ಕೆಲವರು ನೀರಿಗೆ ಇಳಿಬಾರದು, ಆದರೂ ಕೂಡ ಕೆಲವರು ನೀರಿಗೆ ಇಳಿದಿರುವುದು, ಅದರಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತಹದ್ದು ವರದಿ ಆಗಿದೆ. ಇನ್ನ ಕೆಲವು ಕಡೆ ಕೆರೆ ತುಂಬಿದೆ ಅಂತ ಗೊತ್ತಿದ್ರೂ ಕೂಡ ಕೆರೆಗೆ ಹೋಗಿ ಈಜಲಿಕ್ಕೆ ಹೋಗಿ ಕೆಲವರು ಕೊಚ್ಚಿ ಹೋಗಿದ್ದಾರೆ, ಮುಳುಗಿ ಹೋಗಿದ್ದಾರೆ ನೀರಿನಲ್ಲಿ. ಈ ರೀತಿಯಾದಂತ ಅನೇಕ ಪ್ರಕರಣಗಳನ್ನ ನೋಡಿ ಒಟ್ಟಾರೆ 133 ಸಿಡಿಲು ಎಲ್ಲ ಸೇರಿ ಸಿಡಿಲು ಹಾಗೂ ಮಳೆಯಿಂದ ಅತಿವೃಷ್ಟಿಯಿಂದ ಮುಂಗಾರು ಹಿಂಗಾರು ಅವಧಿಯಲ್ಲಿ 133 ಜನ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ದುರಾದೃಷ್ಟ. ಸರ್ಕಾರದ ಕಡೆಯಿಂದ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೇನೆ. ಆ 133 ಮೃತರ ಕುಟುಂಬಕ್ಕೂ ಕೂಡ ತಲಾ 5 ಲಕ್ಷದಂತೆ ಅವರಿಗೆ ನಾವು ಪರಿಹಾರವನ್ನ ಈಗಾಗಲೇ ವಿತರಿಸಿದ್ದೇವೆ. ಸುಮಾರು 6,64,00,000ದಷ್ಟು ಪರಿಹಾರವನ್ನ ಆ ಮೃತರ ಕುಟುಂಬಕ್ಕೆ ನಾವು ಒದಗಿಸಿದ್ದೇವೆ. ಇದಲ್ಲದೆ ಜಾನುವಾರುಗಳು ಕೂಡ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಜಾನುವಾರು ಪ್ರಾಣ ಹಾನಿ ಬಹಳ ಕಡಿಮೆ ಆಗಿದೆ. ಆದ್ರೂ ಸುಮಾರು 714 ಸಣ್ಣ ಅಥವಾ ದೊಡ್ಡ ಜಾನುವಾರುಗಳು ಪ್ರಾಣವನ್ನ ಕಳ್ಕೊಂಡಿದ್ದಾವೆ. ಅದಕ್ಕೂ ಕೂಡ ನಾವು ಸರ್ಕಾರ ಸುಮಾರು 1,20,00,000ದಷ್ಟು ಜಾನುವಾರು ಪ್ರಾಣ ಹಾನಿಗೂ ಕೂಡ ನಾವು ಪರಿಹಾರವನ್ನ ಕೊಟ್ಟಿದ್ದೇವೆ. ಮುಂದುವರೆದು ಮುಂಗಾರು ಅವಧಿಯಲ್ಲಿ ಸುಮಾರು 1,59,718 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿತ್ತು ಮಾನ್ಯ ಅಧ್ಯಕ್ಷರೇ ಮುಂಗಾರು ಅವಧಿಯಲ್ಲಿ. ಅದಕ್ಕೆ ಸಂಬಂಧಪಟ್ಟ ಅದು ಆಯಾ ಬೆಳೆ ಮತ್ತು ಆ ರೈತರ ಇದಕ್ಕೆ ಅನುಗುಣವಾಗಿ ಅವರಿಗೆ ಒಟ್ಟು 94,94,00,000 ಪರಿಹಾರವನ್ನ ವಿತರಿಸಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಆ ಎಲ್ಲ ರೈತರಿಗೂ ಕೂಡ ಪರಿಹಾರವನ್ನ ನಾವು ಪಾವತಿ ಮಾಡಿದ್ದೇವೆ. ಮುಂದುವರೆದು ಹಿಂಗಾರು ಹಂಗಾಮಿನಲ್ಲಿ ಸುಮಾರು ಬೆಳೆ ಹಾನಿ 1,45,254 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ. 1,45,254 ಹೆಕ್ಟೇರ್ ಪ್ರದೇಶದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 112,17,00,000 ರೈತರಿಗೆ ಪರಿಹಾರವನ್ನ ನಾವು ಈಗಾಗಲೇ ಮಂಜೂರು ಮಾಡಿದ್ದೇವೆ. ಕೆಲವು ಭಾಗದಲ್ಲಿ ಈಗಾಗಲೇ ಪರಿಹಾರ ರೈತರಿಗೆ ಪಾವತಿ ಆಗಿದೆ, ಕೆಲವು ಭಾಗದಲ್ಲಿ ರೈತರಿಗೆ ಪರಿಹಾರ ಪಾವತಿ ಆಗ್ತಾ ಇದೆ. ಇವತ್ತೂ ಕೂಡ ಪರಿಹಾರ ಪಾವತಿ ಆಗ್ತಾ ಇದೆ. ಇದಲ್ಲದೆ ಮಾನ್ಯ ಅಧ್ಯಕ್ಷರೇ, ಮನೆಗಳು ಕೂಡ ಹಾನಿ ಆಗಿದ್ದಾವೆ. ಒಟ್ಟು ಸುಮಾರು 20,893 ಮನೆಗಳು ಸಣ್ಣ ಪುಟ್ಟ ಭಾಗಶಃ ಅಥವಾ ಪೂರ್ತಿ ಹಾನಿ ಆಗಿರುವಂತಹದನ್ನ ನಾವು ನೋಡಿದ್ದೇವೆ. ಒಂದು 3,200 ಮನೆಯಷ್ಟು ಪೂರ್ತಿ ಹಾನಿ ಆಗಿರುವಂತಹದ್ದು, ಇನ್ನು ಉಳಿದವು ಭಾಗಶಃ ಹಾನಿ ಆಗಿರುವಂತಹದ್ದು ಕೂಡ ಆಗಿದೆ. ಮನೆಗಳ ಪರಿಹಾರಕ್ಕಾಗಿ ಸುಮಾರು 82,20,00,000 ಹಣವನ್ನ ಈಗಾಗಲೇ ನಾವು ಪಾವತಿಯನ್ನ ಮಾಡಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಇವೆಲ್ಲ ಸೇರಿದಾಗ ಒಟ್ಟು ಮನೆ ಮತ್ತು ಇದೆಲ್ಲ ಪರಿಹಾರಗಳನ್ನ ನಾವು ಸೇರಿದಾಗ ಈ ವರ್ಷ 297 ಕೋಟಿ ಪರಿಹಾರವನ್ನ ಮಳೆ ಹಾನಿಗೆ ಸಂಬಂಧಪಟ್ಟ ಹಾಗೆ ನಾವು ಇದನ್ನ ತೊಂದರೆಗೆ ಒಳಪಟ್ಟಂತವರಿಗೆ ರೈತರಿಗೆ ಮನೆ ನಷ್ಟಕ್ಕೆ
ಪ್ರಾಣ ನಷ್ಟಕ್ಕೆ ನಾವು ಪಾವತಿಯನ್ನ ಹಣ ಪಾವತಿ ಆಗಿದೆ ಅಥವಾ ಕೆಲವು ಪಾವತಿ ಆಗ್ತಾ ಇರುವಂತ ಹಂತದಲ್ಲಿ ಇದೆ. ಈ ವರ್ಷ ಏನಾಯ್ತು ಮಾನ್ಯ ಅಧ್ಯಕ್ಷರೇ, ಮಹಾರಾಷ್ಟ್ರದಿಂದನೂ ಕೂಡ ಅಲ್ಲಿ ಮಳೆ ಆಗಿ ಕೃಷ್ಣಾ ನದಿ ಆ ಭಾಗದಲ್ಲಿ ಉಕ್ಕಿ ಹರಿದು ಅಲ್ಲೂ ಕೂಡ ಹಾನಿ ಆಯಿತು. ತುಂಗಭದ್ರಾನೂ ಕೂಡ ಯಥೇಚ್ಛವಾಗಿ ನೀರು ಬಂದು ಅಲ್ಲೂ ಕೂಡ ಸ್ವಲ್ಪ ಹಾನಿ ಆಯಿತು. ಹಾಗೆ ಭೀಮಾದಲ್ಲೂ ಒಂದು ವಾರದ ಅವಧಿಗೆ ಭೀಮಾ ನದಿಯಲ್ಲೂ ನೀರು ಹೆಚ್ಚಾಗಿ ಬಂತು. ಹಾಗೂ ಸ್ವಲ್ಪ ಕಾವೇರಿಯಲ್ಲಿ ಹೆಚ್ಚಾಗಿ ಬಂದ್ರು ಆ ಭಾಗದಲ್ಲಿ ಕಾವೇರಿಗಿಂತ ಹೆಚ್ಚು ಕಬಿನಿಯಲ್ಲಿ ನಮಗೆ ವಯನಾಡ್ನಲ್ಲಿ ಹೆಚ್ಚು ಮಳೆ ಆಗಿದ್ರಿಂದ ಕಬಿನಿಯಲ್ಲಿ ಹೆಚ್ಚು ನೀರು ಬಂದು ಆ ಭಾಗದಲ್ಲಿ ಸ್ವಲ್ಪ, ಆದ್ರೆ ಈ ಭಾಗದಲ್ಲಿ ಕೃಷ್ಣಾ ತಪ್ಪಲಿನಲ್ಲಿ ನದಿಯ ಆಜುಬಾಜಿನಲ್ಲಿ ಹೆಚ್ಚು ಆಗಿದೆ. ತದನಂತರ ಹಿಂಗಾರಿನ ಅವಧಿಯಲ್ಲಿ ನಮ್ಮ ಧಾರವಾಡ ಈ ಭಾಗದಲ್ಲಿ ಬೆಣ್ಣೆಹಳ್ಳ ಅಲ್ಲಿ ಸ್ವಲ್ಪ ಪ್ರವಾಹದ ಪರಿಸ್ಥಿತಿಯಾಗಿ ಈ ಇಷ್ಟು ಪ್ರದೇಶಗಳಲ್ಲಿ ಬಾಗಲಕೋಟೆ, ಸ್ವಲ್ಪ ಬಳ್ಳಾರಿ, ದಾವಣಗೆರೆ, ಶಿವಮೊಗ್ಗ ಈ ಎಲ್ಲೆಲ್ಲಿ ನದಿಗಳಿದ್ದಾವೆ ಈ ಭಾಗದಲ್ಲಿ ಸ್ವಲ್ಪ ಹಾನಿ ಹೆಚ್ಚಾಗಿ ಆಗಿತ್ತು. ಒಟ್ಟಾರೆ ಹಿಂಗಾರಿನಲ್ಲಿ 1,45,254 ಹೆಕ್ಟೇರ್, ಮುಂಗಾರಿನಲ್ಲಿ 1,59,718 ಹೆಕ್ಟೇರ್ ಇಷ್ಟು ಹಾನಿ ಬೆಳೆಗಳಿಗೆ ಆಗಿದೆ. ಎಲ್ಲ ಸೇರಿ ಪರಿಹಾರ ನಾನು ಆಗ್ಲೇ ಹೇಳಿದಾಗೆ 297 ಕೋಟಿ ಪರಿಹಾರ ಪಾವತಿ ಆಗಿದೆ ಅಥವಾ ಆಗ್ತಾ ಇರುವಂತ ಹಂತದಲ್ಲಿ ಇದೆ. ಇನ್ನೊಂದು ಕಡೆ ಇದು ರೈತರದ್ದು ಬೆಳೆಯದ್ದು ಆದ್ರೆ ಇದರ ಜೊತೆಗೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಅವುಗಳಿಗೂ ಕೂಡ ಹಾನಿ ಆಗಿದೆ. ಅದರಲ್ಲಿ ಮುಖ್ಯವಾಗಿ ರಸ್ತೆ, ಸೇತುವೆಗಳು, ಶಾಲಾ ಕೊಠಡಿ, ಅಂಗನವಾಡಿಗಳು, ಕೆಲವು ಅಲ್ಲಿ ಆರೋಗ್ಯ ಕೇಂದ್ರ ಮತ್ತು ಈ ಮಲೆನಾಡು ಪ್ರದೇಶದಲ್ಲಿ ನಮ್ಮ ವಿದ್ಯುತ್ ಸಂಪರ್ಕ ಇನ್ಫ್ರಾಸ್ಟ್ರಕ್ಚರ್, ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದಕ್ಕೂ ಕೂಡ ಬಹಳ ಹಾನಿ ಈ ಸಂದರ್ಭದಲ್ಲಿ ಆಗಿರೋದನ್ನ ನಾವು ನೋಡಿದ್ದೇವೆ. ಈಗ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಅದಕ್ಕೂ ಕೂಡ ರಿಪೇರಿ ಕೆಲಸ ಮಾಡಲಿಕ್ಕೆ ಸುಮಾರು ಹಣವನ್ನ ಈಗಾಗಲೇ ನಾವು ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ಸುಮಾರು ರಸ್ತೆಗಳಿಗೆ ಹಾಗೂ ಎಲೆಕ್ಟ್ರಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಈ ಒಂದು ತೊಂದರೆಗಳು ಏನಾಗಿತ್ತು ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ಗೆ ಆಗಿರುವ ಹಾನಿ, ಅದಕ್ಕೆ ಪರಿಹಾರ ತುರ್ತು ಪರಿಹಾರ ಕ್ರಮ ಕೈಗೊಳ್ಳಲಿಕ್ಕೆ ಸುಮಾರು 80 ಕೋಟಿ ಅನುದಾನವನ್ನ ನಾವು ಒದಗಿಸಿ ಕೊಟ್ಟಿದ್ದೇವೆ ಈಗಾಗಲೇ ಆ ಜಿಲ್ಲೆಗಳಿಗೆ. ಎಲ್ಲೆಲ್ಲಿ ಇದು ಹಾನಿ ಆಗಿತ್ತು ಅಂತ ವರದಿ ನಮಗೆ ಬಂದಿತ್ತು. ಅದರಲ್ಲಿ ಈಗ ಆ ಜಿಲ್ಲೆಗಳಿಗೆ 80,47 ಲಕ್ಷ ಒದಗಿಸಿಕೊಟ್ಟಿದ್ದೇವೆ. ಅದರಲ್ಲಿ 60 ಕೋಟಿ 16 ಲಕ್ಷ ಈಗಾಗಲೇ ಬಿಡುಗಡೆ ಆಗಿದೆ. ಇನ್ನೊಂದು 15 ಕೋಟಿ 72 ಲಕ್ಷ ಬಿಡುಗಡೆಗೆ ಬಾಕಿ ಇದೆ. ಇದರಲ್ಲಿ PWDಗೆ ಭಾಗಶಃ ಕೊಟ್ಟಿದ್ದೇವೆ, RDPRಗೆ ಕೊಟ್ಟಿದ್ದೇವೆ, ಶಾಲಾ ಶಿಕ್ಷಣ ಇಲಾಖೆಗೆ ಕೊಟ್ಟಿದ್ದೇವೆ, ಅಂಗನವಾಡಿಗೆ ಸಂಬಂಧಪಟ್ಟ ಹಾಗೆ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಟ್ಟಿದ್ದೇವೆ, ಹಾಗೂ ನಿರ್ಮಿತಿ ಕೇಂದ್ರ ಮತ್ತು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್ಸು ಕೆಲವು ಸಣ್ಣ ಪುಟ್ಟ ಒಟ್ಟಾರೆ 80,47 ಲಕ್ಷ ಈ ಕಟ್ಟಡಗಳಿಗೆ, ರಸ್ತೆಗಳಿಗೆ ಆಗಿರುವ ಹಾನಿಗೆ ಪರಿಹಾರವಾಗಿ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಇಷ್ಟೆಲ್ಲ ಆಗಿ ಇನ್ನೂ ಕೂಡ ನಮಗೆ ಜಿಲ್ಲಾಧಿಕಾರಿಗಳು ಮತ್ತು ತಹಶೀಲ್ದಾರರ ಅಕೌಂಟ್ನಲ್ಲಿ ಇವತ್ತಿಗೂ ಸಹ ಅವರ ಅಕೌಂಟ್ನಲ್ಲಿ ಸುಮಾರು 579 ಕೋಟಿ ಅಷ್ಟು ಅನುದಾನ ನಾವು ಜಿಲ್ಲಾಡಳಿತಕ್ಕೆ ಒದಗಿಸಿ ಕೊಟ್ಟಿದ್ದೇವೆ. ಇವತ್ತಿಗೂ ಅವ್ರ ಹತ್ರ 579 ಕೋಟಿ ಏನೇ ಒಂದು ಪರಿಹಾರ ಕ್ರಮ ಕೈಗೊಳ್ಳಲಿಕ್ಕೆ ಅವ್ರ ಹತ್ರ ಅನುದಾನ ಲಭ್ಯ ಇದೆ ಮಾನ್ಯ ಅಧ್ಯಕ್ಷರೇ. ಇದು ಈ ಮಳೆ ಹಾನಿಯಿಂದ ಇಲ್ಲಿವರೆಗೂ ನಾವು ಕೈಗೊಂಡಿರ್ತಕ್ಕಂತಹ ಪರಿಹಾರ ಕ್ರಮಗಳು. ಹಾಗೂ ಇದೇ ಸಂದರ್ಭದಲ್ಲಿ ಯಾರಿಗೆ ಮನೆಗೆ ನೀರು ನುಗ್ಗದಂತವರು ಅವರಿಗೆ ಆವತ್ತಿನ ದಿನದ ಖರ್ಚು ಪರಿಹಾರ ಕಂಡುಕೊಳ್ಳಿಕ್ಕೆ ಸುಮಾರು 5,000 ರೂಪಾಯಿ ಲೆಕ್ಕದಲ್ಲಿ 11,171 ಕುಟುಂಬಗಳಿಗೆ ಸುಮಾರು 5.62 ಕೋಟಿ ಅನುದಾನವನ್ನ ಒದಗಿಸಿಕೊಟ್ಟಿದ್ದೇವೆ. ಅಷ್ಟೇ ಅಲ್ಲ, ಯಾರು ಮನೆಗೆ ನೀರು ನುಗ್ಗಿ ವಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತವರಿಗೆ ರಾಜ್ಯದಲ್ಲಿ ಒಂದು 290 ಕಾಳಜಿ ಕೇಂದ್ರಗಳನ್ನು ಕೂಡ ತೆರೆದು ನಮ್ಮ ಕಾಳಜಿ ಕೇಂದ್ರದಲ್ಲಿ 25,914 ಸಂತ್ರಸ್ತರಿಗೆ ಆಶ್ರಯ, ಊಟ, ಉಪಚಾರವನ್ನು ಕೂಡ ಒದಗಿಸುವಂತ ಕೆಲಸವನ್ನ ನಾವು ಸರ್ಕಾರದ ವತಿಯಿಂದ ಮಾಡಿದ್ದೇವೆ.
ಹಾಗೂ ಈ ವರ್ಷ ನಮ್ಮ SDRF ಮತ್ತು NDRF ತುಕಡಿಗಳನ್ನು ಕೂಡ ರಾಜ್ಯದಲ್ಲಿ ಎಲ್ಲೆಲ್ಲಿ ಮಳೆ ಹೆಚ್ಚಾಗಾಯ್ತು ಅಂತ ಪ್ರದೇಶಗಳಿಗೆ ನಿಯೋಜನೆ ಮಾಡಿ ತುರ್ತು ಪರಿಹಾರ ಕೈಗೊಳ್ಳುವಂತ ಕೆಲಸವನ್ನ ಮಾಡಿದ್ದೇವೆ ಅಧ್ಯಕ್ಷರೇ. ಇನ್ನ ಮುಂದುವರೆದು ಈಗ ಇದು ಟೆಂಪರರಿ ರಿಲೀಫ್ ಆಯ್ತು, ಆದ್ರೆ ಎಲ್ಲರದು ಒತ್ತಾಯ ಏನಿದೆ, ಕೆಲವು ಶಾಶ್ವತ ಪರಿಹಾರ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತಕ್ಕಂತಹ ಸಲಹೆಗಳು ಬಹಳ ವರ್ಷಗಳಿಂದ ಬರ್ತಾ ಇದೆ. ಈಗ ನಾವು ನೋಡಿದಾಗೆ ಮುಖ್ಯವಾಗಿ ಈ ವರ್ಷ ಲ್ಯಾಂಡ್ ಸ್ಲೈಡು ಸ್ವಲ್ಪ ಭೂಕುಸಿತ ಪ್ರಕರಣಗಳು ನಾವು ನಿರೀಕ್ಷೆಗಿಂತ ಹೆಚ್ಚು ರಾಜ್ಯದಲ್ಲಿ ಆಗಿದ್ದಾವೆ. ಅದರಲ್ಲಿ ಕಾರವಾರ ಜಿಲ್ಲೆಯಲ್ಲಿ ನಡೆದಂತ ಒಂದು ಘಟನೆ ಬಹಳ ಎಲ್ಲರಿಗೂ ಕೂಡ ಘಾಸಿಯನ್ನ ಉಂಟು ಮಾಡುವಂತ ಪ್ರಾಣ ಹಾನಿ, ಆಸ್ತಿ ಹಾನಿ ಆಗಿದೆ ಅಲ್ಲಿ. ಅದಲ್ಲದೆ ಮಲೆನಾಡು ಪ್ರದೇಶದಲ್ಲಿ ಬಹಳ ಕಡೆ ಸಣ್ಣ ಪುಟ್ಟ ಭೂಕುಸಿತಗಳನ್ನು ಕೂಡ ನಾವು ಅನುಭವಿಸಿದ್ದೇವೆ. ಹೀಗಾಗಿ ಭೂಕುಸಿತದ ಬಗ್ಗೆ ಒಂದು ಶಾಶ್ವತ ಯೋಜನೆಯನ್ನ ತಡೆಗಟ್ಟುವ ಕ್ರಮಗಳನ್ನ ರೂಪಿಸಬೇಕು ಅನ್ನುವಂತಹ ಸಲಹೆ, ಒತ್ತಡ ಎಲ್ಲರಿಂದನೂ ಕೂಡ ಜನಪ್ರತಿನಿಧಿಗಳಿಂದ ಬಂದಿದೆ. ಮಾನ್ಯ ಮುಖ್ಯಮಂತ್ರಿಗಳ ಹಂತದಲ್ಲಿ ಈ ವಿಷಯವನ್ನ ನಾವು ಉನ್ನತ ಮಟ್ಟದಲ್ಲಿ ಚರ್ಚೆ ಮಾಡಿ, ಮಾನ್ಯ ಮುಖ್ಯಮಂತ್ರಿಗಳು ಸಹ ಈ ಭೂಕುಸಿತ ಪ್ರಕರಣಗಳು ಹೆಚ್ಚು ಆಗಿರುವ ಹಿನ್ನೆಲೆಯಲ್ಲಿ ಶಾಶ್ವತ ಪರಿಹಾರ ಯೋಜನೆ ರೂಪಿಸಬೇಕು ಅಂತ ಸೂಚನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಅವರ ಸೂಚನೆ ಹಿನ್ನೆಲೆಯಲ್ಲಿ ಒಂದು 2-2.5 ವರ್ಷದ ಅವಧಿಗೆ 400 ಕೋಟಿ ರೂಪಾಯಿಗಳನ್ನ ಭೂಕುಸಿತ ತಡೆಗಟ್ಟುವ ಕಾಮಗಾರಿಗಳಿಗೆ ಕೈಗೆತ್ತಿಕೊಳ್ಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಇದರಲ್ಲಿ ಭೂಕುಸಿತಕ್ಕೆ ಒಳಗಾಗುವಂತಹ 863 ಗ್ರಾಮ ಪಂಚಾಯಿತಿಗಳನ್ನ ಗುರುತಿಸಿದ್ದೇವೆ. ಹೇಗೆ ಗುರುತಿಸಿದ್ರಿ ಅಂತ ತಾವು ಕೇಳ್ಬೋದು. ದೇಶದಲ್ಲಿ ನ್ಯಾಷನಲ್ ಜಿಯೋಲಾಜಿಕಲ್ ಸರ್ವೆ ಅಂತ ಕೇಂದ್ರ ಸರ್ಕಾರದ ಸಂಸ್ಥೆ ಇದೆ. ಅವರ ಒಂದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಎಲ್ಲಿ ಹೆಚ್ಚು ಭೂಕುಸಿತ ಆಗುತ್ತೆ ಅನ್ನುವಂತ ವರದಿಯನ್ನು ಅವರಿಂದ ತರಿಸ್ಕೊಂಡಿದ್ದೇವೆ. 863 ಗ್ರಾಮ ಪಂಚಾಯಿತಿಗಳನ್ನ ಅವರು ಗುರುತಿಸಿದ್ದಾರೆ. ಅವು 6 ಜಿಲ್ಲೆಗಳಲ್ಲಿ ಬರುತ್ತೆ. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು, ಉಡುಪಿ, ಚಿಕ್ಕಮಗಳೂರು. ಈ 6 ಜಿಲ್ಲೆಗಳಲ್ಲಿ ನಾವು ಈ 863 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಜಿಲ್ಲಾಧಿಕಾರಿಗಳಿಂದ ಈಗಾಗಲೇ ನಾವು ವರದಿಯನ್ನ ತರಿಸ್ಕೊಂಡು ಸುಮಾರು 425 ಕೋಟಿಗೆ ಅವರು ಪ್ರಸ್ತಾವನೆಯನ್ನ ಕಳಿಸ್ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಈ 2 ವರ್ಷದ ಅವಧಿಯಲ್ಲಿ 425 ಕೋಟಿ ಅನುದಾನವನ್ನ ಈ ಭೂಕುಸಿತ ತಡೆಗಟ್ಟುವ ಕಾಮಗಾರಿಗಳಿಗೆ ಕೊಡ್ಲಿಕ್ಕೆ ಸರ್ಕಾರ ತೀರ್ಮಾನ ಮಾಡಿದೆ. ಅದರ ಭಾಗವಾಗಿ ತತ್ಕ್ಷಣ ಸುಮಾರು 152 ಕಾಮಗಾರಿಗಳು 115.85 ಕೋಟಿ ತತ್ಕ್ಷಣ ನಾವು ಕೆಲವೇ ದಿನದಲ್ಲಿ ಅದಕ್ಕೆ ಮಂಜೂರಾತಿಯನ್ನ ಕೊಡ್ತಾ ಇದ್ದೇವೆ. 425 ಕೋಟಿಯಲ್ಲಿ ಮೊದಲನೇ ಹಂತದಲ್ಲಿ 115 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಿಗೆ ತತ್ಕ್ಷಣ ಅನುಮೋದನೆಯನ್ನ ಕೊಟ್ಟು ಭೂಕುಸಿತ ತಡೆಗಟ್ಟುವ ಕಾಮಗಾರಿಗಳನ್ನ, ಶಾಶ್ವತ ಪರಿಹಾರ ಕಾಮಗಾರಿಗಳನ್ನು ಕೂಡ ಸರ್ಕಾರ ರೂಪಿಸ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಒಟ್ಟು 425 ಕೋಟಿ, ಅದರ ಮೊದಲನೇ ಕಂತು 115.85 ಕೋಟಿಗೆ ಕೈಗೆತ್ತಿಕೊಳ್ತಾ ಇದ್ದೇವೆ. ಇದಲ್ಲದೆ ರಾಜ್ಯದ ಅನೇಕ ಕಡೆ ನಗರ ಪ್ರದೇಶಗಳಲ್ಲಿ ನೀರು ಮಳೆ ಹೆಚ್ಚಾದಾಗ, ಯಾಕಂದ್ರೆ ನಾವು ನಗರ ಪ್ರದೇಶಗಳಲ್ಲಿ ಸರಿಯಾಗಿ ನೀರನ್ನ ಹೊರಹಾಕುವಂತ ವ್ಯವಸ್ಥೆಯನ್ನ ನಿರ್ಮಾಣ ಮಾಡಿಲ್ಲ. ಇಷ್ಟ ಬಂದಂಗೆ ಎಡ್ಡಾದಿಡ್ಡಿ ಅಂತಾರೆ ನಮ್ಮ ಬಯಲುಸೀಮೆ ಭಾಷೆಯಲ್ಲಿ. ಎಡ್ಡಾದಿಡ್ಡಿ ನಿರ್ಮಾಣ ಆಗಿದೆ, ಕಟ್ಕೊಂಡು ಹೋಗಿದ್ದೇವೆ. ಈಗ ಅಲ್ಲೆಲ್ಲ ಅಡ್ಡಾದಿಡ್ಡಿ. ನಾವು ಮೈಸೂರಿನವರು, ನೀವು ಸುಸಂಸ್ಕೃತರು, ನಾವು ಕೋಲಾರದವರು ಇನ್ನೊಂದು ಸ್ವಲ್ಪ ಹಾಗೆ ಎಡ್ಡಾದಿಡ್ಡಿ ಅಂತ ನಮ್ಮ ಭಾಷೆ. ಅಡ್ಡಾದಿಡ್ಡಿ ಕಟ್ಟಿದ್ದೇವೆ, ಅದಕ್ಕೆ ಯಾವುದು ಯೋಜನೆ ಇಲ್ಲ, ಸರಿಯಾದ ಮೂಲಭೂತ ಸೌಕರ್ಯಗಳು ಮಾಡಿಲ್ಲ. ಹಾಗಾಗಿ ಇದಕ್ಕೆ ಒಂದು ತತ್ಕ್ಷಣ ಇದಕ್ಕೂ ಕೂಡ ಇನ್ನೂ ಹೆಚ್ಚಿನ ಅನುದಾನ ಇದೆ. ಆದ್ರೆ ನಾನು ಎಲ್ಲಾ ಜಿಲ್ಲೆಗಳಲ್ಲಿ ಆ ಜಿಲ್ಲೆಯಲ್ಲಿ ಇದು ಪ್ರವಾಹ ತಡೆಗಟ್ಟುವಂತಹ ಕೆಲಸಗಳು, ಅಂದ್ರೆ ಶಮನ, ಪ್ರವಾಹವನ್ನ ಆಗದಂತೆ ತಡೆಗಟ್ಟುವ ಕ್ರಮಗಳಿಗೆ ಒಂದು 184 ಕೋಟಿ ನಾನು ಈಗ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರದಿಂದ ಅದಕ್ಕೆ ಕೂಡ ಈ ವರ್ಷ ನಾನು ಇನ್ನೊಂದು 15 ದಿನದಲ್ಲಿ 184 ಕೋಟಿ 259 ಕಾಮಗಾರಿಗಳು ಇವುಗಳಿಗೆ ಅನುಮೋದನೆ ಕೊಡ್ತಾ ಇದ್ದೇವೆ. ಇದರಲ್ಲಿ ಕೆಲವು ಕಡೆ ಕಾಲುವೆ ಮಾಡುವಂತಹದ್ದು, ಇನ್ನ ಕೆಲವು ಕಡೆ ಯಾರಿಗೆ ಮಳೆ ಬಂದಾಗ ಸಂಪರ್ಕನೇ ಕಡಿತ ಆಗುತ್ತೆ
ಅಂತವರಿಗೆ ಕಾಲು ಸೇತುವೆ ಮಾಡಿಕೊಡ್ತಕ್ಕಂತಹದ್ದು. ಈ ರೀತಿಯಾಗಿ ಆಯಾ ಜಿಲ್ಲೆಗಳಿಂದನೇ ಪ್ರಸ್ತಾವನೆಗಳನ್ನ ತರಿಸಿಕೊಂಡು ಸುಮಾರು 184 ಕೋಟಿ ವೆಚ್ಚದಲ್ಲಿ 259 ಕಾಮಗಾರಿಗಳನ್ನ ಇದು ಶಮನ ಅಂದ್ರೆ ತಡೆಗಟ್ಟುವ ಕಾಮಗಾರಿಗಳಿಗೆ ಅದಕ್ಕೆ ಒದಗಿಸಿಕೊಡ್ತಾ ಇದ್ದೇವೆ ಮಾನ್ಯ ಅಧ್ಯಕ್ಷರೇ. ಇದರಲ್ಲಿ ಬರೋ ವರ್ಷಗಳಲ್ಲಿ ಇನ್ನೂ ಒಂದು 200-300 ಕೋಟಿ ಈ ರೀತಿಯಾಗಿ ಅದನ್ನ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಂತ ಇದೆ. ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಅಲ್ಲಿ ಇದನ್ನ ತಡೆಗಟ್ಟುವಂತ ಕೆಲಸಗಳ ಕಡೆಗೂ ಗಮನ ಕೊಡ್ತೇವೆ. ಮಾನ್ಯ ಅಧ್ಯಕ್ಷರೇ, ಇದು ರಾಜ್ಯದ ಚಿತ್ರಣ ಆದ್ರೆ ಬೆಂಗಳೂರಿನಲ್ಲಿಯೂ ಕೂಡ ಇದರಿಂದ ಯಥೇಚ್ಛವಾದಂತಹ ಹಾನಿ ಆಗಿರುವುದನ್ನ ನಾವು ಈ ವರ್ಷನೂ ಕಂಡಿದ್ದೇವೆ, ಹಿಂದಿನ ವರ್ಷಗಳಲ್ಲೂ ಕೂಡ ಇದು ಆಗ್ತಾ ಬಂದಿದೆ. ಆಗ ಬೆಂಗಳೂರಿನಲ್ಲಿ ಒಂದು ರಸ್ತೆಗಳು ಹಾಳಾಗ್ತಕ್ಕಂಥದ್ದು ಒಂದು ಕಡೆ ಆದ್ರೆ ಬಿದ್ದಂತ ಮಳೆ ನೀರು ಸರಿಯಾಗಿ ಹೊರಗಡೆ ಹರಿಯದೆ ಅಲ್ಲಿ ಕಾಲುವೆಗಳಲ್ಲಿ ನೀರು ಉಕ್ಕಿ ಅದರಿಂದ ವಸತಿ ಪ್ರದೇಶಗಳಿಗೂ ಕೂಡ ನೀರು ನುಗ್ಗುವಂತಹದನ್ನ ನೋಡ್ತಾ ಇದ್ದೇವೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಬೆಂಗಳೂರಿನ ರಾಜಕಾಲುವೆ ವ್ಯವಸ್ಥೆಯನ್ನ ಪರಿಪಕ್ವವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ತೀರ್ಮಾನವನ್ನ ಮಾಡಿ ಅದರ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆಗೂ ಕೂಡ ಕೆಲವು ಸೂಚನೆಗಳನ್ನ ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಬೆಂಗಳೂರಿನಲ್ಲಿ 856 ಕಿಲೋಮೀಟರ್ ರಾಜಕಾಲುವೆಗಳು ಇದ್ದಾವೆ. 856 ಕಿಲೋಮೀಟರ್. ಅದಲ್ಲದೆ ಈ ಟೆರ್ಷರಿ ಡ್ರೈನ್ಸ್ ಅಂತ ಕರಿತೇವೆ. ಅದು 856 ಕಿಲೋಮೀಟರ್ ಪ್ರಾಥಮಿಕ ಮತ್ತು 2ನೇ ಹಂತದ ರಾಜಕಾಲುವೆಗಳು, ಪ್ರೈಮರಿ ಅಂಡ್ ಸೆಕೆಂಡರಿ ಸ್ಟಾರ್ಮ್ ವಾಟರ್ ಡ್ರೈನ್ಸ್. ಅದಲ್ಲದೆ ಟೆರ್ಷರಿ ಡ್ರೈನ್ಸ್ ಇದಾವೆ. ಕೆಲವು ಕಡೆ ರಾಜಕಾಲುವೆ ಇಲ್ಲದೆ ಇರೋ ಕಡೆ ಈ 3ನೇ ಹಂತದ ಕಾಲುವೆಗಳು ಟೆರ್ಷರಿ ಡ್ರೈನ್ಸ್ ಕೂಡ ರಾಜಕಾಲುವೆಯಷ್ಟೇ ಕ್ರಿಟಿಕಲ್, ಅಷ್ಟೇ ಪ್ರಮುಖ ಅಂತದ್ದು ಒಂದು 200 ಕಿಲೋಮೀಟರ್ ಗುರುತಿಸಿದ್ದೇವೆ. ಸೊ 856 ಪ್ಲಸ್ ಒಂದು 200 ಅಂತ ಹೇಳಿದ್ರೆ ಎಲ್ಲ ಸೇರಿದ್ರೆ ಒಂದು 1050ರಿಂದ 1100 ಕಿಲೋಮೀಟರ್ ಬೆಂಗಳೂರಿನ ನಗರ ವ್ಯಾಪ್ತಿಯಲ್ಲಿ ಕಾಲುವೆಗಳನ್ನ ಶಾಶ್ವತವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಹೆಚ್ಚು ನೀರು ಕೊಂಡೊಯ್ಯುವಂತೆ ಅವುಗಳನ್ನ ರಿಮಾಡೆಲ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಇದು ಇವತ್ತೇನು ಹೊಸದಾಗಿ ಕಂಡಿಡಿದಿದ್ದಲ್ಲ. ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾಗ ಆ ಕಾಲಕ್ಕೆ ನಾವು 600 ಕಿಲೋಮೀಟರ್ಗಳ ಅಭಿವೃದ್ಧಿಯನ್ನ ಆ ಕಾಲಕ್ಕೆ ಮಾಡಿದ್ವಿ. 575 ಕಿಲೋಮೀಟರ್ನಷ್ಟು ಹೋದ ಅವಧಿಯಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 575 ಕಿಲೋಮೀಟರ್ ಸ್ಟಾರ್ಮ್ ವಾಟರ್ ಡ್ರೈನ್ ಡೆವಲಪ್ಮೆಂಟ್ ಬೆಂಗಳೂರಲ್ಲಿ ಆಗಿತ್ತು. ತದನಂತರ ಬಂದ 4-5 ವರ್ಷಗಳ ಅವಧಿಯಲ್ಲಿ ಬರೀ ಒಂದು 100 ಕಿಲೋಮೀಟರ್ ಮಾತ್ರ ಡೆವಲಪ್ ಆಯಿತು. 5 ವರ್ಷದ ಅವಧಿಯಲ್ಲಿ ಬರೀ 100 ಕಿಲೋಮೀಟರ್ ಅಭಿವೃದ್ಧಿ ಆಯಿತು. ಹಾಗಾಗಿ ಇವತ್ತಿಗೂ ಕೂಡ ನಾವು 1100 ಟಾರ್ಗೆಟ್ ಅಂತ ಇಟ್ಕೊಂಡ್ರೆ ಬರೀ ಒಂದು 700 ಕಿಲೋಮೀಟರ್ ಮಾತ್ರ ಡೆವಲಪ್ ಆಗಿದೆ. ಇನ್ನ ಒಂದು 300-350 ಕಿಲೋಮೀಟರ್ ಡೆವಲಪ್ ಮಾಡಬೇಕು. ಇದಕ್ಕೆ ನೀವು ಯೋಜನೆಯನ್ನ ರೂಪಿಸಬೇಕು ಅಂತ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಸೂಚನೆ ಕೊಟ್ಟ ಮೇಲೆ ಒಂದು ತೀರ್ಮಾನವನ್ನ ಸರ್ಕಾರ ಮಾಡಿದೆ. ಏನಂದ್ರೆ ಇನ್ನ ಬರುವ 1 ವರ್ಷದ ಅವಧಿಯ ಒಳಗಡೆ ಈ ಬಾಕಿ ಇರುವಂತಹ ಬೆಂಗಳೂರಿನ ಎಲ್ಲ ಪ್ರೈಮರಿ ಸೆಕೆಂಡರಿ ಸ್ಟಾರ್ಮ್ ವಾಟರ್ ಡ್ರೈನ್ಸ್ ಮತ್ತು ಕ್ರಿಟಿಕಲ್ ಆಗಿರುವಂತಹ 200 ಕಿಲೋಮೀಟರ್ ಟೆರ್ಷರಿ ಡ್ರೈನ್ ಇದಕ್ಕೆ ಬೇಕಾಗಿರುವಂತಹ ಅನುದಾನವನ್ನ ಕೊಟ್ಟು ಈ ರಾಜಕಾಲುವೆಗಳ ಅಭಿವೃದ್ಧಿ ಕೆಲಸವನ್ನ ಸಂಪೂರ್ಣವಾಗಿ ಕೈಗೆತ್ತಿಕೊಳ್ಳಬೇಕು ಅನ್ನುವಂತ ತೀರ್ಮಾನವನ್ನ ಸರ್ಕಾರ ಮಾಡಿದೆ. ಇದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ಸಹ ಸಭೆ ಮಾಡಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಎಲ್ಲೆಲ್ಲಿಂದ ನಾವು ಹಣ ರೂಪಿಸುವುದು ಅಂತ ಸರ್ಕಾರದಲ್ಲಿ ಚರ್ಚೆ ಮಾಡಿ ಈಗಾಗಲೇ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ನಿಂದ ಮೊದಲನೇ ಹಂತದಲ್ಲಿ ಕಾಮಗಾರಿಯನ್ನ ಚಾಲನೆ ಕೊಡ್ಲಿಕ್ಕೆ 240 ಕೋಟಿ ರೂಪಾಯಿ ಬೆಂಗಳೂರಿಗೆ ನಾವು ಅನುದಾನವನ್ನ ಒದಗಿಸಿಕೊಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಆ 240 ಕೋಟಿ ಇನ್ನ ಬಹುಶಃ ಕೆಲವೊಂದು ತಿಂಗಳ ಒಳಗಡೆ ಗರಿಷ್ಠ ಟೆಂಡರ್ಗೆ ಹೋಗ್ತಾ ಇದೆ ಮಾನ್ಯ ಅಧ್ಯಕ್ಷರೇ. ಅದರಲ್ಲಿ ರಾಜಕಾಲುವೆಗಳ ಅಭಿವೃದ್ಧಿಗೆ 240 ಕೋಟಿ ಕೊಡ್ತಾ ಇದ್ದೇವೆ. ಇದಲ್ಲದೆ ಸಂಪೂರ್ಣ ಮುಗಿಸ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ವರ್ಷ ಅನುದಾನ ಕೊಟ್ಕೊಂಡು ಹೋದ್ರೆ ಆಗೋದಿಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ಮೇಲೆ ಇದಕ್ಕೆ ಒನ್ ಟೈಮ್ ಪ್ರಾಜೆಕ್ಟ್ ಅನ್ನ ಎಂಡ್ ಟು ಎಂಡ್ ಸೊಲ್ಯೂಷನ್ ಅನ್ನ ಕೊಡಬೇಕು ಅಂತ ಅವರು ಸೂಚನೆ ಕೊಟ್ರು. ಅದಾದ್ಮೇಲೆ ನಾವು ವರ್ಲ್ಡ್ ಬ್ಯಾಂಕ್ ಅವರ ಜೊತೆಗೆ ಮಾತುಕತೆಯನ್ನ ಮಾಡಿ ನಾನು ಕೂಡ ವರ್ಲ್ಡ್ ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗಿ ಬಂದೆ. ಅವರ ಅಧಿಕಾರಿಗಳು ಇಲ್ಲಿ ಬಂದು 10 ಸುತ್ತು ಅವ್ರ ಜೊತೆಗೆ ಈಗಾಗಲೇ ನಾವು ಸಭೆಯನ್ನ ಮಾಡಿದ್ದೇವೆ. ಅದು ಒಟ್ಟಾರೆ ಏನು ಅಂದ್ರೆ ಬೆಂಗಳೂರಲ್ಲಿ
ಈ ಎಲ್ಲಿ BWSSBನವರು ಈ ಸ್ಟಾರ್ಮ್ ಇದು ಮಾಡಿಲ್ಲ, ಅಂಡರ್ ಗ್ರೌಂಡ್ ಸೀವೇಜ್ ಮಾಡಿಲ್ಲ, ಅಲ್ಲೆಲ್ಲ ಸೀವೇಜು ಕೂಡ ರಾಜಕಾಲುವೆಗೆ ಬರ್ತಾ ಇದೆ. ಅದನ್ನೂ ತಡೆಗಟ್ಟಬೇಕು. ಬ್ಯಾಲೆನ್ಸ್ ಇರುವಂತ 300 ಕಿಲೋಮೀಟರ್ ರಾಜಕಾಲುವೆಯನ್ನ ಕಂಪ್ಲೀಟ್ ಮಾಡಬೇಕು. ಇಷ್ಟನ್ನು ಕೂಡ ಕಾಂಪ್ರಹೆನ್ಸಿವ್ ಆಗಿ ಒಂದು ಪ್ಲಾನ್ ಮಾಡಿ ಒಟ್ಟು 3,000 ಕೋಟಿ ರೂಪಾಯಿ ವರ್ಲ್ಡ್ ಬ್ಯಾಂಕ್ ಇಂದ ತೆಗೆದುಕೊಂಡು ಅದನ್ನ ಬೆಂಗಳೂರಿನಲ್ಲಿ ಈ ಏನು ಮಳೆ ಬಂದಾಗ ತೊಂದರೆಗಳು ಆಗ್ತಾ ಇದೆ ಇದನ್ನ ತಡೆಗಟ್ಟುವಂತ ಕಾಮಗಾರಿಗಳನ್ನ ಕೈಗೆತ್ತಿಕೊಳ್ಳಲಿಕ್ಕೆ 3,000 ಕೋಟಿ ರೂಪಾಯಿಗಳ ಯೋಜನೆಯನ್ನ ನಾವು ಬೆಂಗಳೂರಿಗೆ ರೂಪಿಸಿದ್ದೇವೆ. ಅದರಲ್ಲಿ 2,000 ಕೋಟಿ ರೂಪಾಯಿ BBMPಗೆ ರಾಜಕಾಲುವೆ ಅಭಿವೃದ್ಧಿ ಮಾಡಲಿಕ್ಕೆ ಕೊಡ್ತೇವೆ. 1,000 ಕೋಟಿ ರೂಪಾಯಿ BWSSBನವರಿಗೆ ಯಾವ 110 ವಿಲೇಜಸ್ ಅಲ್ಲಿ ಈ ಅಂಡರ್ ಗ್ರೌಂಡ್ ಡ್ರೈನೇಜ್ ಕೆಲಸ ಆಗಿಲ್ಲ ಅಂತ ಕಡೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಅನ್ನ ಮಾಡಿ ಸೀವೇಜ್ ನೀರು ರಾಜಕಾಲುವೆಗೆ ಬಾರದ ಹಾಗೆ ಅದನ್ನ ನೇರವಾಗಿ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ಗೆ ಹೋಗುವಾಗ ಕಾರ್ಯಕ್ರಮ ಮಾಡಲಿಕ್ಕೆ 1,000 ಕೋಟಿ ರೂಪಾಯಿ, ರಾಜಕಾಲುವೆ ಅಭಿವೃದ್ಧಿಗೆ 2,000 ಕೋಟಿ ರೂಪಾಯಿ, ಒಟ್ಟಾರೆ ನೀರಿನ ಪ್ರವಾಹ ಬೆಂಗಳೂರಲ್ಲಿ ತಡೆಗಟ್ಟಲಿಕ್ಕೆ 3,000 ಕೋಟಿ ರೂಪಾಯಿ. ಹಾಗೂ ಅದರ ಜೊತೆಗೆ ಬೆಂಗಳೂರಿಂದ ನೀರನ್ನ ಎತ್ತಿ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಬಿಡ್ಲಿಕ್ಕೆ ಅದಕ್ಕೊಂದು 200 ಕೋಟಿ ರೂಪಾಯಿ ಮತ್ತು ರಾಜ್ಯದಲ್ಲಿ ಈ ಲ್ಯಾಂಡ್ ಸ್ಲೈಡ್ ಪ್ರಿವೆನ್ಷನ್ ಮಾಡಲಿಕ್ಕೆ ಸ್ವಲ್ಪ ಹಣ, ಒಟ್ಟಾರೆ ಎಲ್ಲ ಸೇರಿ 5,000 ಕೋಟಿ ರೂಪಾಯಿಗಳು ವರ್ಲ್ಡ್ ಬ್ಯಾಂಕ್ ಜೊತೆಗೆ ನಾವು ಒಪ್ಪಂದವನ್ನ ಮಾಡಿಕೊಂಡಿದ್ದೇವೆ. 3,000 ಕೋಟಿ ರೂಪಾಯಿ ವರ್ಲ್ಡ್ ಬ್ಯಾಂಕ್ ಇಂದ ಸಾಲದ ರೂಪದಲ್ಲಿ ಬರುತ್ತೆ. 2,000 ಕೋಟಿ ರೂಪಾಯಿ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬರುತ್ತೆ. ಒಟ್ಟು 5,000 ಕೋಟಿ ರೂಪಾಯಿಯನ್ನ ನಾವು ಈ ಶಾಶ್ವತ ಪರಿಹಾರ ಕ್ರಮಗಳಿಗೂ ಕೂಡ ಕೈಗೊಳ್ತಾ ಇದ್ದೇವೆ ಮಾನ್ಯ ಸಭಾಧ್ಯಕ್ಷರೇ. ಅದರ ಜೊತೆಗೆ ಈಗಾಗಲೇ 240 ಕೋಟಿ ರೂಪಾಯಿ ಬೆಂಗಳೂರಿಗೆ ನಾವು ಅಪ್ರೂವಲ್ ಕೊಟ್ಟಿದ್ದೇವೆ. ಅದು ಫೈಲು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗಿದೆ. ಅವರಿಂದ ಕ್ಲಿಯರ್ ಆದ ತಕ್ಷಣ ನಾವು ಟೆಂಡರ್ ಅನ್ನು ಕೂಡ ಮಾಡ್ತೇವೆ. 240 ಕೋಟಿ ಅಲ್ಲದೆ 3,000 ಕೋಟಿ ರೂಪಾಯಿ ಬೆಂಗಳೂರಿಗೆ, ಇನ್ನು 2,000 ಕೋಟಿ ರೂಪಾಯಿ ಕೆಲವು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್, ಲ್ಯಾಂಡ್ ಸ್ಲೈಡ್ ಪ್ರಿವೆನ್ಷನ್ ಇಂಥ ಕಾರ್ಯಕ್ರಮಗಳಿಗೆ ಹಾಕೊಂಡಿದ್ದೇವೆ. ಸೊ ಇದು ಬರೀ ಪರಿಹಾರ ಕೊಟ್ರಿ ಆದ್ರೆ ವರ್ಷ ಪರಿಹಾರ ಕೊಡೋದೇ ಆಗೋದ್ರೆ ಶಾಶ್ವತ ಈ ತಡೆಗಟ್ಟುವಂತ ಕಾಮಗಾರಿಗಳ ಬಗ್ಗೆ ಏನ್ ಮಾಡ್ತಾ ಇದ್ದೀರಿ ಅಂತ ತಾವು ಕೇಳಿದ್ರೆ, ಸರ್ಕಾರ ಬರೀ ಪರಿಹಾರ ಕೊಡೋದು ಅಷ್ಟೇ ಅಲ್ಲ, ಶಾಶ್ವತ ತಡೆಗಟ್ಟುವ ಪರಿಹಾರ ಕಾಮಗಾರಿಗಳ ಕಡೆಗೂ ಕೂಡ ನಾವು ಗಮನವನ್ನ ಕೊಡ್ತಾ ಇದ್ದೇವೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಒಂದು ನಾನು ಆಗ್ಲೇ ಹೇಳಿದಾಗೆ ಮತ್ತೆ ತಮಗೆ ನಾನು ಸಮ್ಮರೈಸ್ ಮಾಡೋದಾದ್ರೆ, ಬೆಳೆ ಹಾನಿ ಮತ್ತು ಪ್ರಾಣ ಹಾನಿ, ಮನೆ ಹಾನಿಗೆ ಸಂಬಂಧಪಟ್ಟ ಹಾಗೆ ಈ ವರ್ಷ 297 ಕೋಟಿ ಪರಿಹಾರವನ್ನ ನಾವು ಕೊಟ್ಟಿದ್ದೇವೆ. ಇದರಲ್ಲಿ ಆಲ್ಮೋಸ್ಟ್ 75% ಪೇಮೆಂಟ್ ಆಗಿದೆ. ಇನ್ನೊಂದು 20%, 25% ಇನ್ನು 3-4 ದಿನದಲ್ಲಿ ರೈತರ ಅಕೌಂಟಿಗೆ ಹೋಗುತ್ತೆ. ಅದೆಲ್ಲ ನಮ್ಮ DBT ಮುಖಾಂತರ ಹೋಗುತ್ತೆ. ಅದು ಆಲ್ರೆಡಿ DBT ಅಲ್ಲಿ ಕ್ಲಿಯರ್ ಆಗಿದೆ. ಅವೆಲ್ಲವೂ ಕೂಡ ಪಾವತಿ ಆಗೋಗಿದೆ. 75%, ಇನ್ನೊಂದು 20% ಪಾವತಿಗೆ ಇರಬಹುದು. ಅದು 3-4 ದಿನದಲ್ಲಿ ಆಗುತ್ತೆ ಅಧ್ಯಕ್ಷರೇ. ಅದಲ್ಲದೆ ಏನು ನಾನು ಆಗ್ಲೇ ಹೇಳಿದಾಗೆ PWD, RDPR, ಎಲೆಕ್ಟ್ರಿಸಿಟಿ ಇದೆಲ್ಲ ಏನು ಮಳೆ ಸಂದರ್ಭದಲ್ಲಿ ಹಾನಿಗಳು ಆಗಿತ್ತು ಅದಕ್ಕೆ ಪರಿಹಾರ ಕ್ರಮಗಳನ್ನ ತುರ್ತು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ 80 ಕೋಟಿ 47 ಲಕ್ಷ ಮಂಜೂರು ಮಾಡಿದ್ದೇವೆ. ಅದಲ್ಲದೆ ಕರ್ನಾಟಕದಲ್ಲಿ ಲ್ಯಾಂಡ್ ಸ್ಲೈಡ್ ಆಗೋದನ್ನ, ಭೂಕುಸಿತ ಆಗೋದನ್ನ ತಡೆಗಟ್ಟುವಂತ ಕಾಮಗಾರಿಗೆ 425 ಕೋಟಿ ಯೋಜನೆಯನ್ನ ರೂಪಿಸಿ ಅದರಲ್ಲಿ ಮೊದಲನೇ ಹಂತದ 115 ಕೋಟಿಗೆ ಇನ್ನ 1-2 ದಿನದಲ್ಲಿ ನಾವು ಅನುಮೋದನೆಯನ್ನ ಕೊಡ್ತಾ ಇದ್ದೇವೆ. ಇದಲ್ಲದೆ ಜಿಲ್ಲೆಗಳಲ್ಲಿ ಪ್ರವಾಹ ತಡೆಗಟ್ಟುವಂತ ಕಾಮಗಾರಿಗಳಿಗೂ ಕೂಡ 184 ಕೋಟಿ ಶಾಶ್ವತ ಪರಿಹಾರ ಕ್ರಮಗಳಿಗೆ ಒದಗಿಸಿಕೊಡ್ತಾ ಇದ್ದೇವೆ. ಮತ್ತು ಬೆಂಗಳೂರಿಗೂ ಕೂಡ ವಿಶೇಷ ಆದ್ಯತೆಯನ್ನ ಕೊಟ್ಟು ವರ್ಲ್ಡ್ ಬ್ಯಾಂಕ್ ಮತ್ತು ರಾಜ್ಯ ಸರ್ಕಾರದ ಅನುದಾನ ಎರಡು ಹಾಗೂ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಬರ್ತಕ್ಕಂತಹ ಡಿಸಾಸ್ಟರ್ ಮಿಟಿಗೇಷನ್ ಫಂಡ್ ಇವೆಲ್ಲ ಮೂರುಗಳನ್ನು ಸಮನ್ವಯ ಮಾಡಿ ಒಂದು 5,000 ಕೋಟಿ ರೂಪಾಯಿ ಯೋಜನೆಯನ್ನ ರೂಪಿಸಿದ್ದೇವೆ. ಅದರಲ್ಲಿ ಬೆಂಗಳೂರಿಗೆ 3,000 ಕೋಟಿ, ಸಣ್ಣ ನೀರಾವರಿ ಇಲಾಖೆಗೆ ಒಂದು 200 ಕೋಟಿ ಹಾಗೂ ಈ ಭೂಕುಸಿತ ತಡೆಗಟ್ಟಲಿಕ್ಕೆ ಮತ್ತು ರಾಜ್ಯದಲ್ಲಿ ಒಂದು ಈ ಪ್ರಕೃತಿ ವಿಕೋಪಗಳನ್ನ ನಿಭಾಯಿಸ್ತಕ್ಕಂಥ ಕಾರ್ಯಕ್ಷಮತೆಯನ್ನ ಬೆಳೆಸಬೇಕು, ಕೆಪಾಸಿಟಿ ಬಿಲ್ಡಿಂಗ್ ಆಗಬೇಕು ಅಂತ ಅದಕ್ಕೆ ಒಂದಷ್ಟು ಹಣ, ಒಟ್ಟಾರೆ 5,000 ಕೋಟಿ ಆ ಕಾರ್ಯಕ್ರಮಕ್ಕೆ ರೂಪಿಸಿದ್ದೇವೆ ಅಧ್ಯಕ್ಷರೇ. ಈಗ ಮಾನ್ಯ ಶಾಸಕರುಗಳದ್ದು ಬಹಳ ಒತ್ತಡ ಇರತಕ್ಕಂಥದ್ದು, ರಸ್ತೆಗಳು ಹಾಳಾಗಿದ್ದಾವೆ,
ಅವುಗಳ ಕಡೆಗೆ ಕೆಲವು ಕಡೆ ಬ್ರಿಡ್ಜ್ ಹಾಳಾಗಿದೆ, ಕೆಲವು ಬ್ರಿಡ್ಜ್ಗೆ ಈಗಾಗಲೇ ನಾನು ತುಂಬಾ ಕ್ರಿಟಿಕಲ್ ಇದ್ದಂತ ಬ್ರಿಡ್ಜ್ಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇಂದಾನೆ ನಾನು ಒಂದೆರಡು ಕಡೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೇನೆ. ಇನ್ ಕೆಲವು ಕಡೆ ರೋಡ್ಗಳು ಹಾಳಾಗಿದ್ದನ್ನ ಕನಿಷ್ಠ ಪ್ಯಾಚ್ ವರ್ಕ್ ಆದ್ರೂ ಮಾಡಿ ಅಂತ ನಾನು ಅದಕ್ಕೂ ಕೂಡ ಹಣವನ್ನ ಒದಗಿಸ್ಕೊಟ್ಟಿದ್ದೇನೆ, ಪ್ಯಾಚ್ ವರ್ಕ್ ಮಾಡ್ಲಿಕ್ಕೆ. ಆದ್ರೆ ಅನೇಕ ಶಾಸಕರದ್ದು ಇವೆಲ್ಲ ರಸ್ತೆಗಳು ಮರು ನಿರ್ಮಾಣ ಆಗ್ಬೇಕು, ಮಳೆಯಿಂದ ತುಂಬಾ ಹಾಳಾಗಿದೆ ಅಂತಕ್ಕಂಥದ್ದು. ಬೆಂಗಳೂರಿಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳು ಒಂದು 695 ಕೋಟಿ ಬೆಂಗಳೂರಿನ ಮೈನ್ ರೋಡ್ಸ್ ಯಾವ್ದ್ಯಾವ್ದು ಹಾಳಾಗಿದೆ ಅಂತ ಗುರುತಿಸಿ 695 ಕೋಟಿ ಈಗಾಗಲೇ ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡು ಅದನ್ನ ಟೆಂಡರ್ಗೆ ಹೋಗಿದೆ. ಮಾನ್ಯ ಅಧ್ಯಕ್ಷರೇ, ಬೆಂಗಳೂರಿನ ಮುಖ್ಯ ರಸ್ತೆಗಳ ಹಾಳಾಗಿರುವಂತಹದನ್ನ ದುರಸ್ತಿ ಮಾಡಿ ಹೊಸದಾಗಿ ಡಾಂಬರೀಕರಣ ಮಾಡ್ಲಿಕ್ಕೆ 695 ಕೋಟಿ ರೂಪಾಯಿ ಈಗಾಗಲೇ ಆಗಿದೆ. ಆದ್ರೆ ಅದೇ ರೀತಿಯಲ್ಲಿ ಗ್ರಾಮೀಣ ರಸ್ತೆಗಳು ಅಲ್ಲೂ ಕೂಡ ಇದು ಅವಶ್ಯಕತೆ ಇದೆ ಅನ್ನುವಂತಹದನ್ನ ಮತ್ತು ಮಾನ್ಯ PWD ಸಚಿವರು ಮತ್ತು RDPR ಸಚಿವರು ಅವರು ನಮ್ಗೆ ಈಗಾಗಲೇ ಪ್ರಸ್ತಾವನೆಗಳನ್ನ ಕೊಟ್ಟಿದ್ದಾರೆ. ನಮ್ಮ ಮುಖಾಂತರ ಪ್ರಸ್ತಾವನೆಗಳು ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹ ಹೋಗಿದೆ. ಅದರಲ್ಲಿ RDPRದು ಎಲ್ಲೆಲ್ಲಿ ಹಾಳಾಗಿದೆ ಅಂತ ಅವರ ಇಲಾಖೆಯಿಂದನೂ ನನಗೆ ಪ್ರಸ್ತಾವನೆಗಳು ಸಲ್ಲಿಸಿದ್ದಾರೆ. ಅದೇ ರೀತಿ PWD ಅವರು ಕೂಡ ಸಲ್ಲಿಸಿದ್ದಾರೆ. ಇದನ್ನೆಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಈಗಾಗಲೇ ಒಂದೆರಡು ಸುತ್ತು ಚರ್ಚೆ ಆಗಿದೆ. ಆದರೂ ಕೂಡ ಶಾಸಕರದು ಒತ್ತಡ ಏನು, ಗ್ರಾಮೀಣ ರಸ್ತೆಗಳು ಹಾಳಾಗಿದ್ದಾವೆ, ಇದರ ಕಡೆಗೆ ಸರ್ಕಾರ ಗಮನ ಕೊಡಬೇಕು ಅನ್ನುವಂತ ಒತ್ತಡ ಇದೆ. ಅದು ಸರ್ಕಾರದ ಗಮನದಲ್ಲಿಯೂ ಸಹ ಇದೆ. ಇವೆಲ್ಲವನ್ನ ಮಾನ್ಯ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಅವಲೋಕನ ಮಾಡಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಒಂದು ತೀರ್ಮಾನವನ್ನು ಕೂಡ ತೆಗೆದುಕೊಳ್ತಾರೆ ಅನ್ನುವಂತ ವಿಷಯವನ್ನು ಕೂಡ ನಾನು ಸದನದ ಗಮನಕ್ಕೆ ತರ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇಷ್ಟು ಈ ಮುಂಗಾರು ಹಿಂಗಾರು ಅವಧಿಯಲ್ಲಿ ಬೆಳೆ ಹಾನಿ ಮತ್ತು ಇತರೆ ಹಾನಿಗಳ ಬಗ್ಗೆ ಸರ್ಕಾರ ಹಾಲಿ ಕೈಗೊಂಡಿರುವಂತಹ ಪರಿಹಾರ ಕ್ರಮಗಳು, ಶಾಶ್ವತ ತಡೆಗಟ್ಟುವ ಪರಿಹಾರ ಕ್ರಮಗಳು ಮತ್ತು ಮುಂದೆ ತೀರ್ಮಾನ ಮಾಡುವಂತ ವಿಷಯಗಳನ್ನ ತಮ್ಮ ಮುಖಾಂತರ ಸರ್ಕಾರದ ಪರವಾಗಿ ನಾನು ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ತಾವು ಅವಕಾಶ ಮಾಡಿಕೊಟ್ಟಿದ್ದೀರಿ ಹಾಗೂ ಮಾನ್ಯ ಶಾಸಕರು ತಾಳ್ಮೆಯಿಂದ ಕೇಳಿದ್ದಾರೆ, ಅವರಿಗೆ ಧನ್ಯವಾದ. ನಾನು ಮತ್ತೊಮ್ಮೆ ತಮ್ಮ ಮುಖಾಂತರ ವಿರೋಧ ಪಕ್ಷದವರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ಇದು ರಾಜ್ಯದ ಜನಗಳ ಹಿತದ ವಿಷಯವಾಗಿರೋದ್ರಿಂದ ದಯವಿಟ್ಟು ಈ ಏನು ಪರಿಹಾರ ಕ್ರಮ ಕೈಗೊಳ್ಳಬೇಕು, ಅದು ರಸ್ತೆ ಇರಲಿ ಮತ್ತೊಂದಿರಲಿ ಯಾವುದೇ ಇರಲಿ, ಟೀಕೆ ಮಾಡಿದ್ರು ಕೂಡ ನಾವು ಅದನ್ನ ಸ್ವಾಗತ ಮಾಡ್ತೇವೆ. ಅದು ಟೀಕೆ ಇರೋದೇ ವಿರೋಧ ಪಕ್ಷದವರು ಟೀಕೆ ಮಾಡ್ಲಿಕ್ಕೆ. ಆದ್ರೆ ಬಂದು ಈ ವಿಷಯದ ಬಗ್ಗೆ ಅವ್ರದ್ದು ಏನಾದ್ರೂ ಸಲಹೆ ಸೂಚನೆಗಳಿದ್ರೆ ಕೊಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಮತ್ತೊಮ್ಮೆ ವಿರೋಧ ಪಕ್ಷದವ್ರನ್ನ ಮನವಿ ಮಾಡ್ತೇನೆ. ಧನ್ಯವಾದಗಳು ಅಧ್ಯಕ್ಷರೇ. ನಿಯಮ 69 ಅಡಿನಲ್ಲಿ ನಾವು ಶಿವಲಿಂಗೇಗೌಡರು, ಶಿವಣ್ಣ, ಅಬ್ಬಯ್ಯ ಪ್ರಸಾದ್, ನಯನ ಮೋಟಮ್ಮ ಎಲ್ಲರೂ ಸೇರಿ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಾತಿ ನಿಂದನೆ ಮಾಡಿರ್ತಕ್ಕಂಥದ್ದು ಅತ್ಯಂತ ಕ್ರೂರವಾದಂತ ವಿಷವನ್ನು ಉಳಿಸ್ತಕ್ಕಂಥದ್ದು. ಅಧ್ಯಕ್ಷರೇ, ಕೃಷ್ಣ ಬೈರೇಗೌಡರು ಸುದೀರ್ಘವಾಗಿ ಉತ್ತರ ಕೊಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ಕ್ಲಾರಿಫಿಕೇಶನ್ ಕೇಳೋದಕ್ಕೆ ಹೇಳಿ. ಮಾತಾಡ್ಲಿ ಸನ್ಮಾನ್ಯ ನಿಮ್ಗಿಂತ ಮೊದಲು ಅವ್ರು ಎದ್ದು ನಿಂತಾರ, ಅವ್ರು ಒಂದ್ ನಿಮಿಷ ಹೇಳಿ. ಸೋಮಶೇಖರ್ ಅವರು ಒಂದ್ ನಿಮಿಷ ಹೇಳಿ, ಆಮೇಲೆ ನೀವು ಹೇಳೋದು. ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಅವ್ರ ಆದ್ಮೇಲೆ ಕೃಷಿ ಸಚಿವರು ನಿಮಗೆ ಕೂಡ ಕೊಡ್ತೀನಿ ಸರ್. ಕೃಷಿ ಸಚಿವರು ಮಾತನಾಡಿದ್ದೆಲ್ಲ ನಾನು ಸುದೀರ್ಘವಾಗಿ ಕೇಳಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಬೆಂಗಳೂರಿನ ಶಾಸಕನಾಗಿ ಅವ್ರಿಗೆ ನಾನು ತುಂಬ ಹೃದಯದಿಂದ ಅಭಿನಂದನೆ ಹೇಳ್ತೇನೆ. ಯಾಕೆಂದ್ರೆ ಬೆಂಗಳೂರು ಜಾಸ್ತಿ ಮಾಡದಿದ್ದ ಸಂದರ್ಭದಲ್ಲಿ ರಾಜಕಾಲುವೆ ಪೂರ್ತಿ ಡ್ಯಾಮೇಜ್ ಆಗ್ತದೆ. ಅದಕ್ಕೆ 2,000 ಕೋಟಿ ಕೊಡ್ತಕ್ಕಂಥದ್ದು, ಮತ್ತೆ 1,000 ಕೋಟಿ ಎಲ್ಲೆಲ್ಲಿ 110 ಹಳ್ಳಿಗೆ UGD ಪ್ರಾಬ್ಲಮ್ಸ್ ಆಗಿದೆ ಅದನ್ನ ಕೊಡ್ತಾ ಇರ್ತಕ್ಕಂಥದ್ದು. 700 ಕೋಟಿ ಮೇಜರ್ ರಸ್ತೆಗಳಿಗೆ ಡ್ಯಾಮೇಜ್ ಆಗ್ತಕ್ಕಂಥದ್ದು, ಹೆಚ್ಚು ಕಡಿಮೆ 4,000 ಕೋಟಿಯನ್ನ ಕೊಡ್ತಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷೆ, ಅದನ್ನ ಬೆಂಗಳೂರಿನ ಶಾಸಕನಾಗಿ ನಾನು ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ಕೃಷ್ಣ ಬೈರೇಗೌಡರಿಗೆ ತುಂಬ ಸ್ವಾಗತವನ್ನ ಮಾಡ್ತೇನೆ. ಅದೇ ತರ ಈ ವಾರ್ಡ್ ರಸ್ತೆಗಳು ಕೂಡ ಡ್ಯಾಮೇಜ್ ಆಗಿದೆ. ಸನ್ಮಾನ್ಯ ಜಾರ್ ಸಾಹೇಬರು ಕೂಡ ಇಲ್ಲೇ ಕುಂತಿದ್ದಾರೆ. ಮೇಜರ್ ರಸ್ತೆಗೆ 695 ಕೋಟಿ ಟೆಂಡರ್ ಮಾಡಿದ್ದಾರೆ. ಸನ್ಮಾನ್ಯ ಜಾರ್ ಸಾಹೇಬ್ರೆ, ಈ ಎಲ್ಲೆಲ್ಲಿ ರಾಜಕಾಲುವೆ ಮಳೆ ಜಾಸ್ತಿ ಆಗದೆ ಈ ವಾರ್ಡ್ ರಸ್ತೆಗೆ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ.
ಅದ್ರ ಜೊತೆಗೆ ಸ್ವಲ್ಪ ವಾರ್ಡ್ ರಸ್ತೆಗೂ ಅನುದಾನ ಬಿಡುಗಡೆ ಆದ್ರೆ ಬೆಂಗಳೂರಿನ ಎಲ್ಲ ರಸ್ತೆಗಳು ಕೂಡ ಡಾಂಬರೀಕರಣ ಆಗ್ತದೆ, ಎಲ್ಲ ಅಚ್ಚುಕಟ್ಟಾಗ್ತದೆ ಅಂತಕ್ಕಂಥ ಅದನ್ನ ಈ ಸಂದರ್ಭದಲ್ಲಿ ಹೇಳಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕೃಷ್ಣ ಬೈರೇಗೌಡರಿಗೆ ನಾನು ಬೆಂಗಳೂರು ಶಾಸಕರಾಗಿ ಮತ್ತೊಮ್ಮೆ ತುಂಬು ಹೃದಯದ ಅಭಿನಂದನೆಗಳನ್ನೇ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ ಒಂದ್ ನಿಮಿಷ ಒಂದೇ ನಿಮಿಷ ಅಧ್ಯಕ್ಷ ಇಲ್ಲ ಶಿವಲಿಂಗೇಗೌಡರು ಮಾತಾಡ್ಲಿ. ಅಧ್ಯಕ್ಷ ಒಂದೇ ನಿಮಿಷ ಅಲ್ಲ ಆಮೇಲೆ ನೀವು ಹೇಳ್ರಿ. ಯಾಕೆ ಹಿಂಗೆ? ಸನ್ಮಾನ್ಯ ಅಧ್ಯಕ್ಷರೇ, ಈಗ ಕೃಷ್ಣ ಬೈರೇಗೌಡರು ಅಕಾಲಿಕ ಮಳೆಯಿಂದ ಈ ಸಾರಿ ಏನು ನಮಗೆ ನಷ್ಟ ಉಂಟಾಗಿದೆ ಅದನ್ನು ಸುದೀರ್ಘವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ, ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಈ ಸಾರಿ ಯಾವತ್ತೂ ಮಳೆ ಬರ್ತಾ ಇದ್ದಂತೆ, ಈಗ ನನ್ನ ತಾಲೂಕು ಯಾವತ್ತೂ ಮಳೆ ಅತಿ ಹೆಚ್ಚಿಗೆ ಬರ್ತಿರ್ಲಿಲ್ಲ. ಆ ರೀತಿ ಕೆಲವು ತಾಲೂಕುಗಳಿಗೆ ಮಳೆ ಬರದೇ ಇರುವಂತ ತಾಲೂಕುಗಳಿಗೆ ಅನಿರೀಕ್ಷಿತವಾಗಿ ಮಳೆ ಬಂದು ರೋಡ್ಗಳು ಬಹಳ ಮಟ್ಟಿಗೆ ಕೆಟ್ಟೋಗಿದ್ದಾವೆ. ಬಹಳ ಮಟ್ಟಿಗೆ ಅಂದ್ರೆ ನಿಜವಾಗ್ಲೂ ಬಸ್ಸು ಬರ್ತಾ ಇರುತ್ತೆ, ಅಲ್ಲಿ ಗುಂಡಿ ಬಿದ್ದು ಅಲ್ಲೇ ಬಸ್ ನಿಲ್ಲಿಸ್ತಾನೆ, ಆ ಜನ ಎಲ್ಲ ನಮಗೆ ಫೋನ್ ಮಾಡ್ತಾ ಇರ್ತಾರೆ. ಇಂಥ ಪರಿಸ್ಥಿತಿನೂ ಇದೆ. ಆದ್ರಿಂದ ಸರ್ಕಾರ ಕ್ರಮ ತೆಗೆದುಕೊಂಡಿಲ್ಲ ಅಂತಕ್ಕಂಥದ್ದಲ್ಲ, ಅವರು ತುರ್ತು ಕಾರ್ಯಗಳನ್ನು ತೆಗೆದುಕೊಂಡಿದ್ದಾರೆ. ಇದು ತುರ್ತು ಕಾರ್ಯ ಅಲ್ಲ. ಇಡೀ ಎಂಟೈರ್ ಲೆಂತ್ ರೋಡ್ಗಳೇ 10-15 ಕಿಲೋಮೀಟರ್ ಲೋಕೋಪಯೋಗಿ ಇಲಾಖೆನಲ್ಲೂ ಈಗ ಹೆಚ್ಚಿನ ಅನುದಾನನ ಕೊಡಬೇಕು. ಅದನ್ನ ಗುಂಡಿಗಳನ್ನ ಮುಚ್ಚತಕ್ಕಂಥದ್ರ ಜೊತೆಗೆ ಸ್ವಲ್ಪ ಒಂದು ಲೇಯರ್ ಆಸ್ಫಾಲ್ಟನ್ನು ಮಾಡ್ತಕ್ಕಂಥ ಕೆಲಸ PWD ಬಸ್ ಹೋಗುವಂಥ ರಸ್ತೆಗಳಿಗೆ ಆಗಬೇಕಾಗಿದೆ ಅತಿ ತುರ್ತಾಗಿ ಆಗದೆ ಹೋದ್ರೆ MLAಗಳನ್ನ ಬಹಳ ಕೆಟ್ಟದಾಗಿ ನೋಡ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದೇನು ಅಂದ್ರೆ, ಇವತ್ತು ಸಂಕಷ್ಟದಲ್ಲಿರ್ತಕ್ಕಂಥ ನಮ್ಮ ಪ್ರದೇಶನ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ಕೊಟ್ಟು, ವಿಶೇಷವಾಗಿ ಈ ಏನು ಗುಂಡಿ ಬಿದ್ದಿದ್ದಾವೆ ರೋಡ್ ರಸ್ತೆಗಳು, ಆಮೇಲೆ ಮಳೆಗಳು ಮನೆಗಳೇನಾಗಿದೆ ಹಾಳಾಗಿದ್ದಾವೆ. ಮನೆಗಳು ಯಾವ ರೀತಿ ಹಾಳಾಗಿದ್ದಾವೆ ಅಂದರೆ ಅದನ್ನು ಯಾವುದೇ ಕಾರಣದಿಂದ ಮತ್ತೆ ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಮನೆಗಳು ದುಸ್ಥಿತಿಯನ್ನ ತಲುಪಿದಾವೆ. ಅವರು ಎಲ್ಲೋ ಹೋಗಿ ಗುಡಿಸಲನೋ ಮತ್ತೊಂದು ಮನೆಯಲ್ಲೋ ಬಾಡಿಗೆನಲ್ಲೋ ಸೇರ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಅವ್ರಿಗೆ ಏನಾದರೂ ಮಾಡಿ ಮನೆಗಳನ್ನು ಹೆಚ್ಚಿನ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಮನೆಗಳನ್ನು ಮಂಜೂರು ಮಾಡಿಕೊಡ್ಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆ. ಆಮೇಲೆ ಈ ಅಂಗನವಾಡಿಗಳನ್ನು ಕಟ್ಟಿದ್ದಾರೆ. ಅಂಗನವಾಡಿಗಳು ಎಲ್ಲ ಸೋರಿ ಮಕ್ಕಳು ಕೂತ್ಕೊಂಡು ವಿದ್ಯಾಭ್ಯಾಸ ಅಲ್ಲಿ ನಿಜವಾಗ್ಲೂ ಅವರು ಓದಲಿಕ್ಕೆ ಆಗ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇವೆಲ್ಲ ಸಮಸ್ಯೆಗಳಿಂದ ಈ ಅಕಾಲಿಕ ಮಳೆಯಿಂದ ಬಂದಿರತಕ್ಕಂಥದ್ದು. ಇದಕ್ಕೆ ಕೇಂದ್ರ ಸರ್ಕಾರ ನೀವ್ಯಾವ ರೀತಿ ಕಳಿಸಿದ್ರೋ, ಕೇಂದ್ರ ಸರ್ಕಾರ ಹಿಂದೆ ನೀವು ಕೋರ್ಟ್ನಲ್ಲಿ ಹಾಕಿ ಹಣ ತಗೊಂಡಿರ್ತಕ್ಕಂಥದ್ದು ನನಗೆ ಗೊತ್ತಿದೆ. ಫ್ಲಡ್ನಲ್ಲಿ ಈಗ ಫ್ಲಡ್ನಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಮಧ್ಯಪ್ರವೇಶ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ಹಣ ಸಹಾಯವನ್ನು ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಕರ್ತವ್ಯ, ಕಾನೂನು ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆದ್ರಿಂದ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೊನೆ ಪಕ್ಷ ನಮ್ಮ ಎಲ್ಲ MLAಗಳ ಕಾನ್ಸ್ಟಿಟ್ಯೂನ್ಸಿಗಳಿಗೆ ಹೆಚ್ಚಿನ ರೀತಿ ಈ ಒಂದು ಅನುದಾನವನ್ನು ಕೊಟ್ಟು ಈ ಗುಂಡಿಗಳನ್ನು ಮುಚ್ಚಿಸ್ತಕ್ಕಂಥ ಮತ್ತು ಆಸ್ಫಾಲ್ಟ್ ಮಾಡ್ತಕ್ಕಂಥ ಏನು ಕೆಲವು ಚಿಕ್ಕ ಸೇತುವೆಗಳು ಹೋಗಿದ್ದಾವೆ, ಕೃಷ್ಣ ಬೈರೇಗೌಡರು ಹೇಳ್ದಂಗೆ ಬಹಳ ಹಾನಿಯಾಗಿದೆ. ಈ ಎಲ್ಲವನ್ನ ದುರಸ್ತಿ ಮಾಡಲಿಕ್ಕೆ ದಯಮಾಡಿ ಮುಖ್ಯಮಂತ್ರಿಗಳು ಸಹಕಾರವನ್ನು ಕೊಡ್ತಾರೆ. ಹಣವನ್ನು ಬಿಡುಗಡೆ ಮಾಡಿ ತಕ್ಷಣ ನಾವು ಬೆಳಗಾವಿನ ಅಧಿವೇಶನದಿಂದ ಸ್ವಲ್ಪ ಹಣ ತಂದಿದ್ದೀವಪ್ಪ, ನಾವು ತಂದ ಹಣದಿಂದ ಇವತ್ತು ದುರಸ್ತಿಯನ್ನು ಮಾಡ್ತೀವಿ ಅಂತ ಆತ್ಮಸ್ಥೈರ್ಯ ನಮಗೂ ಬರಲಿಕ್ಕೆ ಈ ಒಂದು ಕಾರಣ ಆಗುತ್ತೆ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ಉತ್ತರವನ್ನು ನೀಡಿ ನಮ್ಮೆಲ್ಲರಿಗೂ ಆತ್ಮಸ್ಥೈರ್ಯವನ್ನು ತುಂಬಿ ನಮ್ಮೆಲ್ಲ ಕ್ಷೇತ್ರಗಳಿಗೆ
ಹಣವನ್ನ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಕೃಷ್ಣ ಬೈರೇಗೌಡರು ಈಗಾಗಲೇ 480 ಕೋಟಿಗಿಂತಲೂ ಅಧಿಕವಾದಂಥ ವೆಚ್ಚವನ್ನು ನಾವು ಮಾಡಿದೀವಿ ಅಂತ ಹೇಳಿದ್ದಾರೆ. ಅವರು ಸಮರ್ಥವಾಗಿ ಈ ಮಳೆ ಹಾನಿ ಇದನ್ನ ಎದುರಿಸಿದ್ದಾರೆ, ಆದಷ್ಟು ಮಾಡಿದ್ದಾರೆ. ಆದ್ರೂ ಇನ್ನೂ ಸಾಲದು ಹಣ. ಆ ಹಣವನ್ನ ಕೊಡಿಸಿಕೊಡ್ತಕ್ಕಂಥ ಕೆಲಸವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಸದನದಲ್ಲಿ ನಮಗೆ ಭರವಸೆಯನ್ನು ಕೊಡಬೇಕು. ಭರವಸೆಯ ಜೊತೆಯಲ್ಲಿ ಆ ಕೆಲಸ ಆಗಲಿಕ್ಕೆ ಸಹಕಾರಿ ಆಗಬೇಕು ಅಂತಕ್ಕಂಥದ್ದನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ಕೊಂಡು ಅಧ್ಯಕ್ಷ ಈಗ ಅಧ್ಯಕ್ಷ ಹಾಗಲ್ಲ ಅಧ್ಯಕ್ಷ ಅವಾಗ ಕೇಳಿದ್ದೆ, ಅವಾಗಲೇ ಕೇಳಿದ್ದೆ. ಕರೆಕ್ಟ್. ಈಗ ನಮ್ಗೆ ಈಗ ಚರ್ಚೆ ಮಾಡಲಿಕ್ಕೆ ಇವತ್ತು ಆಗ್ತಾ ಇಲ್ವೋ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಕ್ಲಾರಿಫಿಕೇಶನ್ ಸಂಬಂಧಪಟ್ಟ ಹಾಗೆ ಈಗ ನಾವು ಡಿಸೈಡ್ ನಮ್ಮೊಂದು ಸ್ಟೇಟ್ಮೆಂಟ್, ಸರ್ಕಾರ ಒಂದು ಸ್ಟೇಟ್ಮೆಂಟ್ ಮಾಡಿದೆ. ಈಗ ಪ್ರತಿಪಕ್ಷದ ಮುಖಂಡ ಅವರು ಅಡ್ಜರ್ನ್ಮೆಂಟ್ ಮೋಷನ್ ಇದರಲ್ಲಿ ನಾವು ಅದನ್ನು 69 ಕನ್ವರ್ಟ್ ಮಾಡಿ ಆ ಚರ್ಚೆಗೆ ಈಗ ತೆಕೊಳ್ಬೇಕು. ಯಾಕಂತ ಹೇಳಿದ್ರೆ 2 ನಿಮಿಷ ಆಯ್ತು. ನಮ್ಮ ಮಾತಾಡ್ಲಿಕ್ಕೆ ಆಗಿಲ್ಲ. 2 ನಿಮಿಷ ಅಲ್ಲಲ್ಲ ಬೈ, 2 ನಿಮಿಷ ಕೊಡಿ. ಈಗ ಅಧ್ಯಕ್ಷ 2 ನಿಮಿಷ ಕೊಡಿ. ಸರ್ಕಾರದ ಸ್ಟೇಟ್ಮೆಂಟ್ ಬಂದಿದೆ. ಹೌದು, 2 ನಿಮಿಷ ವಿಚಾರ, ಅದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಈ ವಿಚಾರನ ವಿರೋಧ ಪಕ್ಷದವರು ಪ್ರಸ್ತಾಪ ಮಾಡಬೇಕಾಗಿತ್ತು. ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಅತಿವೃಷ್ಟಿಯಿಂದ ಎಲ್ಲ ವ್ಯವಸ್ಥೆ ಹಾಳಾಗಿರ್ತಕ್ಕಂಥದ್ರ ಬಗ್ಗೆ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಸಂಕ್ಷಿಪ್ತವಾಗಿ ವರದಿಯನ್ನ ಕೊಟ್ಟಿದ್ದಾರೆ. ಈ ವರದಿಯನ್ನ ಅವ್ರು ಮಂಡಿಸಿದ ಮೇಲೆ ಕ್ಲಾರಿಫಿಕೇಶನ್ ಆಗ್ಬೇಕು. ನಮ್ಗೆ ಮುಖ್ಯಮಂತ್ರಿಗಳು ಏನ್ ಕೊಡಬೇಕು ಅಂತಕ್ಕಂಥ ವಿಚಾರವಾಗಿ ಆಗ್ಬೇಕು. ಶಿವಲಿಂಗೇಗೌಡರು ಕೂಡ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ತಾವು ಅವಕಾಶ ಮಾಡಿಕೊಟ್ರೆ ಒಂದು 2 ನಿಮಿಷ ಮಾತಾಡ್ತಾರೆ. ಅಲ್ಲ, ಈಗ ಒಬ್ಬರು ಮಾತಾಡಿ ಎಷ್ಟು ಎಲ್ಲರೂ 2 ನಿಮಿಷ ಆಯ್ತು. ಈ ಸಬ್ಜೆಕ್ಟ್ ತಗೊಳ್ಳಿ, ವಿಶೇಷ ಹೇಳಿಬಿಡಿ. ಈಗ ಅಧ್ಯಕ್ಷ, ಈಗ ಕೃಷ್ಣ ಮಾತಾಡ್ಬೋದಲ್ಲ, ಕೃಷ್ಣ ಬೈರೇಗೌಡರು ಅತಿವೃಷ್ಟಿಯಿಂದ ಈ ರಾಜ್ಯದಲ್ಲಿ ಆಗ್ತಕ್ಕಂಥ ಅನಾಹುತದ ಬಗ್ಗೆ ವರದಿಯನ್ನ ಮಂಡಿಸಿದ್ದಾರೆ. ಚರ್ಚೆ ಶುರು ಮಾಡಿದ್ದಾರೆ. ಈ ಸರ್ ಕೊಡ್ರಿ. ಈಗ ನಮ್ದೇ ಇಲ್ವಾ? ಅದೇ ಈಗ ಒಂದ್ ಸೆಕೆಂಡ್ ಎಷ್ಟು ಮುಂದಕ್ಕೆ ಆಗ್ತೀರ ಹೇಳಿ. 4 ದಿನ ಆಯ್ತು ಈಗ ನಿಲ್ವಳಿ ಸೂಚನೆ. ಅಲ್ಲಲ್ಲ, ಅತಿವೃಷ್ಟಿ ಐತೆ, ನಾವು ಮಾಡಬೇಡ ಅಂತ ಹೇಳಿ ಮಾಡಬೇಡಿ ಅಂತ ಅವಕಾಶ ಮಾಡಿಕೊಡಿ. ಮಾತಾಡ್ ಕೇಳಿ. ಯಾಕಂತ 1 ನಿಮಿಷ ಹೇಳ್ಬಿಡ್ತೀನಿ. ನಾವು ಅವರು ಸ್ಟೇಟ್ಮೆಂಟ್ ಮಾಡಿರೋದ್ ಬಗ್ಗೆ ನಾನು ಬೇಡ ಅಂತ ಹೇಳಿದೆ. ಇಲ್ಲ ನಾನು 5 ನಿಮಿಷದಲ್ಲಿ ಮುಗಿಸ್ತೀನಿ ಅಂದ್ರು. ನಾವು ಹೇಳಿದೆ ನಾವು ಕ್ಲಾರಿಫಿಕೇಶನ್ ಕೊಡ್ಬೇಕು, ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೇಳಬೇಕು 2 ಅವರ್. ಅದಕ್ಕೆ ಸೋಮವಾರ ಕೊಡೋಣ ಅಂತ ಹೇಳಿದ್ರಿ ತಾವು. ಸೋಮವಾರ ನನಗೆ ನಾವು ಕ್ಲಾರಿಫಿಕೇಶನ್ ಕೇಳಬೇಕು, ದಯವಿಟ್ಟು ಸೋಮವಾರ ಅದಕ್ಕೆ ಅವಕಾಶ ಕೊಡಿ. ಈಗ ಸ್ಟೇಟ್ಮೆಂಟ್ ಮಾಡಾಗಿದೆ ಅಧ್ಯಕ್ಷ. ಈಗ ಏನು ಸ್ಟೇಟ್ಮೆಂಟ್ 2 ನಿಮಿಷ ಕ್ಲಾರಿಫಿಕೇಶನ್ ಅಷ್ಟೇ ಅಲ್ಲ ಅಧ್ಯಕ್ಷರೇ. ಪ್ರಮುಖ ಅವಕಾಶ ಮಾಡಿಕೊಡಿ. ಶರತ್ ಎಲ್ಲ ರಾಜ್ಯ ನೀವೆಲ್ಲ ಹೇಳೋ ಪಾಯಿಂಟ್ 100ಕ್ಕೆ 100 ಎಲ್ಲ ಸರಿಯೇ. ರೈತರ ಸಮಸ್ಯೆ ಚರ್ಚೆ ಮಾಡೋಣ ಅಂತ ಎಲ್ಲ ಚರ್ಚೆ ಮಾಡಲೇಬೇಕಾಗ್ತದೆ. ಇಲ್ಲಿ ವಿಚಾರ ಏನಂತ ಹೇಳಿದ್ರೆ, ಅಡ್ಜರ್ನ್ಮೆಂಟ್ ಮೋಷನ್ ಮೊನ್ನೆ ತೆಕ್ಕೊಂಡದನ್ನು ಕೆಲವೊಂದು ಕಾರಣಗಳಿಂದ ನಮ್ಮ ಗವರ್ನರ್ ಎಸ್ ಎಂ ಕೃಷ್ಣ ಮತ್ತು ಅದೇ ಅಬ್ಯೂಚರ್ ಆಯ್ತು 2 ದಿವಸ, ನಿನ್ನೆ ಪಂಚಮಶಾಲೆ ಆಯ್ತು, ಇದಾಗಲಿ. ಇವತ್ತು ಸ್ಟೇಟ್ಮೆಂಟ್ ಆದ ನಂತರ ತೆಕ್ಕೊಂಡು ನಿಮ್ಮ ಇದಕ್ಕೆ ಸಂಬಂಧಪಟ್ಟಾಗೆ ಸೋಮವಾರ 1 ಗಂಟೆ ಇದಕ್ಕೆ ನಾವು ಚರ್ಚೆ ಮಾಡಲಿಕ್ಕೆ ಕ್ಲಾರಿಫಿಕೇಶನ್ ಅವಕಾಶ ಮಾಡಿ ಕೊಡುವ. ಈಗ ಪ್ರತಿಪಕ್ಷ ನಾಯಕರು ಪ್ರಾರಂಭ ಮಾಡಿ. ಅಲ್ಲ, ಧನ್ಯವಾದ. ನಮಗೆ ಚರ್ಚೆಗೆ ಸಮಯ ಮಾಡಿಕೊಡಿ. ವಿರೋಧ ಪಕ್ಷದ ನಾಯಕರನ್ನ ಮನವಿ ಮಾಡ್ತೀವಿ.
ಶುರು ವಿರೋಧ ಮಾಡೋಕ್ಕಿಂತ ಪಕ್ಷದ ನಾಯಕರಿಗೆ ಮುಂಚಿತವಾಗಿ ಮನವಿ ಮಾಡ್ತೇವೆ. ಒಂದು ಕ್ಲಾರಿಫಿಕೇಶನ್ ನಿಮ್ಮ ಮೇಲೆ ನಾನಿಗೆ ಸದಸ್ಯರು ಹೇಳ್ತಾ ಇದ್ದೇನೆ, ಒಮ್ಮೆ ಆಸಕ್ತರಲ್ಲಿ ಕೂತ್ಕೊಳ್ಳಿ ಅಥವಾ ಹೊರಗೆ ಆಸಕ್ತರು ಕೂತ್ಕೊಳ್ಳಿ. ಪ್ಲೀಸ್ ನೀವು ಹೊರಗೆ ಹೋಗ್ರಿ. ಇಲ್ಲಿ ಏನ್ ಮಾತಾಡ್ತೀರಿ? ಅವ್ರು ಮಾತಾಡಲಿ. ಮಾತಾಡಬೇಡಿ. ಕೂತ್ಕೊಳ್ಳಿ ಅಥವಾ ಹೊರಗೆ ನಡಿ. ನೀವು ನೋಡಿ ಆಯ್ತು. ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ, ಸ್ಪಷ್ಟವಾಗಿ ನಾನು ಹೇಳುವುದು ಈಗ ನಾನು ನಿಮ್ಮ ಎಜೆಂಡಾ ವಿರೋಧ ಪಕ್ಷ ನಾಯಕರ ಆರೋಗ್ಯ ಮುಖ್ಯ. ನಿಮ್ಮ ಅಜೆಂಡಾ ಪ್ರಕಾರ ಯಾವಾಗಿದೆ? ನೀವು ಕೊಟ್ಟ ಅಜೆಂಡಾ ಪ್ರಕಾರ ಯಾವಾಗಿದೆ? ಫಸ್ಟ್ ಈಗ ಅಜೆಂಡ್ಮೆಂಟ್ ಮೋಷನ್ ಆಗಿ ಎರಡು ಮಟ್ಟ ನಿಮ್ಗೆ ಅಜೆಂಡಾ ಪ್ರಕಾರವೇ PM ನರೇಂದ್ರ ಸ್ವಾಮಿ, ಶಿವಲಿಂಗೌಡ, ಶಿವಣ್ಣ ಈ ಅಜೆಂಡಾ ಪ್ರಕಾರ ನಿಮಗೆ ಕೊಡ್ತೇವೆ, ಸಮಾವಕಾಶ ಕೊಡ್ತೇವೆ. ಆರ್ಡರ್ ಕೊಡ್ತೀರಾ? ಖಂಡಿತ ಕೊಡ್ತೇವೆ. ಸನ್ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಯಾವಾಗ ಒಮ್ಮೆ ಬರುದು ಈ ಉಪದ್ರ. ಕೂತ್ಕೊಳ್ಳಿ. ಸನ್ಮಾನ್ಯ ಅಧ್ಯಕ್ಷರೇ, ಈ ಒಂದ್ ನಿಮಿಷ ಅಧ್ಯಕ್ಷರೇ, ನಾನು ಒಂದ್ ನಿಮಿಷ ಕೂತ್ಕೊಳ್ಳಿ ಅಮ್ಮ. ಆಗ ಮಾತಾಡ್ಲಿಲ್ಲ, ಈಗ ಮಾತಾಡ್ತೀವಿ. ಕೂತ್ಕೊಳ್ಳಿ. ಈಗ ಮಾತಾಡ್ಲಿ. ಈಗ ಇಲ್ಲ, ಒಂದ್ ನಿಮಿಷ. ತಾವು ಸನ್ಮಾನ್ಯ ಅಧ್ಯಕ್ಷ ಅವಕಾಶವನ್ನ ಕೊಟ್ಟಿದ್ದೀರಾ? ಅಧ್ಯಕ್ಷರೇ, ಒಂದೇ ನಿಮಿಷ. ಕಳೆದ 4 ದಿನದಿಂದ ನಾವು ಸೋಮವಾರ ನಿಲುವಳಿ ಸೂಚನೆಯನ್ನ ಕೊಟ್ಟಿದ್ದು. ಒಂದ್ ಸೆಕೆಂಡ್. ಸನ್ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆಯ ಪ್ರತಿ ಸದಸ್ಯರ ರಕ್ಷಣೆ ಮಾಡುವಂತದ್ದು ನಿಮ್ ಕರ್ತವ್ಯ. ಬರೀ ಸದಸ್ಯರಷ್ಟಲ್ಲ, ನಿಮ್ಮ ಅಪೋಸಿಷನ್ ಲೀಡರ್ನು ಕೂಡ ರಕ್ಷಣೆ ಮಾಡುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಇನ್ನು ಬಹಳ ಇಂಪಾರ್ಟೆಂಟ್ ಇಶ್ಯೂ ಅಂತ ಹೇಳಿ ಇದನ್ನ ತಗೊಳ್ರಿ ಅಂತ ಹೇಳ್ತಾ ಇದೀವಿ. ವಿಧಾನಸೌಧದ ಮಾಡಿಲ್ಲ. ಈಗ ಅಶೋಕ್ ಅವರೇ, ನಿಮ್ ರಕ್ಷಣೆ ಸಲುವಾಗಿ ನಾವು ಇಷ್ಟೆಲ್ಲ ವಿಧಾನಸೌಧದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ, ಅಲ್ಲ, ನೀವೇ ಪ್ರಶ್ನೆ ಮಾಡಿ ವಿರೋಧ ಪಕ್ಷದ ನಾಯಕರಿಗೆ ಶಾಸಕರ ಬಗ್ಗೆ ನಾವು ಕೇಳ್ತಾ ಇದ್ದೀವಿ. ನಾನು ಸೋಮವಾರ ನಿಲುವಳಿ ಸೂಚನೆಗೆ ಅವಕಾಶ ಹೇಳಿದ್ದೆ. ನಾನು ಹಾನಿಯಿಂದ ಆಗಿರ್ತಕ್ಕಂಥ ಅನಾಹುತಗಳ ಬಗ್ಗೆ ಕೃಷ್ಣ ಅವರು ಕಂದಾಯ ಸಚಿವರು ಮಾತನಾಡಿದ್ದಾರೆ. ಬೇರೆ ಸದಸ್ಯರುಗಳು ಕೂಡ 2 ನಿಮಿಷ ಮಾತಾಡಬೇಕು ಅಂತ ಇದ್ದಾರೆ. ಅವ್ರು ಹೇಳಿ ಅದು ಮುಗಿದ ತಕ್ಷಣ ಇವ್ರದ್ದು ತಗೊಳ್ಳಿ. ನಾನು ಬೇಡ ಅಂತ ಹೇಳಲ್ಲ. ಅವ್ರದ್ದು ಕೂಡ ಇಂಪಾರ್ಟೆಂಟ್ ಇದೆ, ಅದನ್ನು ತಗೋಬೇಕು. ಇದೆಯಪ್ಪ, ಇದೆ ಅಜೆಂಡಾದಲ್ಲಿ ಇದೆ. ಅಲ್ಲ, ಅಜೆಂಡಾದಲ್ಲಿ ಇದೆ. ಈಗ ಪ್ರಾರಂಭ ಮಾಡಿದ್ದಾರೆ ಮುಖ್ಯಮಂತ್ರಿಗಳೇ, ಪ್ರಾರಂಭ ಮಾಡಿ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದೀರಾ. 4 ದಿನ ಇದೇ ತರ ಸದನ ನಡೆಸ್ತೀರಾ ನೀವು? ನಾನು 1-2 ನಿಮಿಷ ಮುಖ್ಯಮಂತ್ರಿಗಳಾಗಿ ಈ ತರ ಸದನ ನಡೆಸಿದ್ರೆ ಮಾನ ಮರ್ಯಾದೆ ಇರುತ್ತಾ? ಜನರಿಗೆ ಏನ್ ಹೇಳ್ಬೇಕು? ಅವ್ರೇನ್ ಹೇಳ್ಬೇಕು ಜನರಿಗೆ? 4 ದಿನ ಆಯ್ತು ಬಂದಿರೋರು. 4 ದಿನ ಆಯ್ತು ನನ್ನ ಅಜೆಂಡಾ ಅಂತ ಮಾಡಿದ್ರೆ ನೀವು ಮಾಡಕ್ಕೆ ಮಾಡ್ತಾ ಇದ್ದೀರಾ ನೀವು? ವಿರೋಧ ಪಕ್ಷ ಹಿಂಗೆ ನಡೆಸೋದು ನೀವು? ನಾವು ಹಿಂಗೆ ಮಾಡಿದ್ರೆ ನೀವು ನಡೆಸಿದ್ರೆ ನೋಡಿದ್ದೀವಿ ನಾವು. ನಿಮ್ ಸರ್ಕಾರ ನಾವು ಹಿಂಗೆ ಮಾಡ್ಬೇಕಾ? ಬಾಗಿಲು ಹೊಡೆದಾಗ ನೀವು ಹೇಳ್ದಾಗೆಲ್ಲ ಕೇಳಕ್ಕಾಗಲ್ಲ. ನೀವು ಹೇಳ್ದಾಗೆಲ್ಲ ಅಸೆಂಬ್ಲಿ ನಾವು ಬಂದಿಲ್ಲ. ಅಜೆಂಡಾ ಪ್ರಕಾರ ಸ್ಪೀಕರ್ ಇದ್ದಾರೆ, ಅವ್ರು ನಡೆಸಬೇಕು. ನಡೆಸಕ್ಕಾಗಲ್ಲ. ಮಾಡ್ತಾ ಇದ್ದಾರೆ. ನಿನ್ನೆ ಯಾಕೆ ಪ್ರಸ್ತಾಪ ಮಾಡಿಲ್ಲ? ಈ ತರ ಮಾಡಿ ಚರ್ಚೆಗಿಂತೆಲ್ಲ ತರೋದು, ಮುಂದಕ್ಕಾಗೋದು. 4 ದಿನ ನಡೆದು ಬೆಳಗಾವಿಯಲ್ಲಿ ನೀವು ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಬೆಳಗಾವಿಯಲ್ಲಿ ದಿನ ಸದನಕ್ಕೂ ಬರಲ್ಲ.
ಮಾತಾಡ್ರಿ, ಅದು ಅನೌನ್ಸ್ ಮಾಡ್ಲಿ. ಬಗ್ಗೆ ಮಾತಾಡ್ಲಿಕ್ಕೆ ಮಾಡ್ಲಿಕ್ಕೆ ಯಾಕೆ ವಕ್ಫ್ ಬಗ್ಗೆ ಯಾಕೆ ಒನ್ ಸೆಕೆಂಡ್ ಅಪೋಸಿಷನ್ ಬೇಕಿಲ್ಲ. ಈಗ ಒಂದ್ ಸೆಕೆಂಡ್, ಈ ತರ ಒಂದ್ ಸೈಡ್ ಆಗಿ ನೆಕ್ಸ್ಟ್ ಅವ್ರು ವಿರೋಧ ಪಕ್ಷಕ್ಕೆ ಬರ್ತಾರಲ್ಲ, ಇದಕ್ಕಿಂತ ವರ್ಷ ಆಯ್ತು. ಈಗ ನಾನು ರೀತಿಯಲ್ಲಿ ನೋಡಿ, ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಎಲ್ಲರಿಗೂ, ಕಳೆದ 30 ವರ್ಷದಿಂದ ಯಾರು ರೂಲಿಂಗ್ ಪಾರ್ಟಿಯಲ್ಲಿ ಪರ್ಮನೆಂಟ್ ಆಗಿ ಕೂತಿಲ್ಲ. ಪರ್ಮನೆಂಟ್ ನೀವು ಬಂದಾಗ ಇದೇ ಆಗ್ತೈತೆ, ಅದನ್ನ ಯೋಚನೆ ಮಾಡ್ಕೊಂಡು ನೀವು ಮಾಡಿ. ಅದಕ್ಕೆ 30 ವರ್ಷದಿಂದ ಯಾರು ರಿಪೀಟ್ ಆಗಿಲ್ಲ ಆಶೀರ್ವಾದ ಮಾಡಕ್ಕೆ. ನೀವು ರಿಪೀಟ್ ಆದ್ರ ಯಾವಾಗ ಆಶೀರ್ವಾದನೆ ಮತ್ತೆ ಬಿಡಿ, ನಿಮ್ಗೆ ಯಾವಾಗ ಆಶೀರ್ವಾದನೆ ಮಾಡಿದ್ವಲ್ಲ. ಈಗ ಒಂದ್ ಸಬ್ಮಿಷನ್ ನೋಡಿ ಅಧ್ಯಕ್ಷರೇ, ನಾನು ನೀವು ಕೊಟ್ಟಿಲ್ಲ ಅಂದ್ರೆ ಸದನ ನಡೆಯಕ್ಕೆ ಅವ್ರು ಹೆಂಗ್ ಮಾಡಿದ್ರು ಹಂಗೆ ನಾವು ಶುರು ಮಾಡ್ತೀವಿ. ಇಲ್ಲ ಶುರು ಮಾಡ್ತೀವಿ, ಇಲ್ಲ ಅಂದ್ರೆ ದಾರಿ ಇಲ್ಲ, ನಮಗೆ ಬೇರೆ ಆಪ್ಷನ್ ಇಲ್ಲ. ನಾವು ನಾನು ಕೃಷ್ಣ ಸಬ್ಜೆಕ್ಟ್ ಅದಕ್ಕೆ ಮಾತಾಡೋದು ಪ್ರತಿಪಕ್ಷ ಹೌದು, ನಿಮಗೆ ಮಳೆ ರೈತರಿಗಾಗಿರೋ ತೊಂದರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.